अहम ब्रह्म यह ज्ञान इंद्रिय के संबंध बिना अहम ब्रह्म यह ज्ञान कैसे वही प्रत्यक्ष प्रभु मोकू कहो बखान कैसे वही प्रत्यक्ष प्रभु मोकू कहो बखान. ಇದರ ಅರ್ಥ, ಸಮರ್ಥನಾದ ಹೇ ಗುರುದೇವ, ಸದ್ಗುರುದೇವ, ಈ ಇಂದ್ರಿಯಗಳ ಸಂಪರ್ಕ ಇಲ್ಲದ ಅಹಂ ಬ್ರಹ್ಮ ಅಥವಾ ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತಕ್ಕಂಥ ಈ ಜ್ಞಾನ ಏನು ಪ್ರತ್ಯಕ್ಷ ಅಂದ್ರೆ ಹೆಂಗ ಆಗ್ತತಿ, ಈ ಜ್ಞಾನ ಪ್ರತ್ಯಕ್ಷ ಅಂದ್ರೆ ಹೇಗೆ ಆಗ್ತದ ಎಂಬುದನ್ನ ನನಗ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿಕೊಡ್ರಿ ಅಂತಕ್ಕಂಥ ಇದರ ಅರ್ಥ. सदगुरु पंडित पीताम्बर जी महाराज जय. सदगुरु श्री साधु निश्चल दास जी महाराज की जय. सदगुरु श्री शरणबसव स्वामी जी महाराज की जय. जय मंगलम. जय नमः पार्वती पति शिवाय नमः. ಎಲ್ಲರಿಗೂ ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ ದಾಸ್ಜಿಯವರ ಕೃತಿ 4ನೇ ತರಂಗ, ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, 206ನೇ ವಿಷಯಾಂಕ. ಇಂದ್ರಿಯ ಸಂಬಂಧ ಇಲ್ಲದೆ ಬ್ರಹ್ಮಜ್ಞಾನ ಹೇಗೆ ಉಂಟಾಗುತ್ತದೆ, ಅಥವಾ ಬ್ರಹ್ಮಜ್ಞಾನಕ್ಕೆ ಜ್ಞಾನೇಂದ್ರಿಯಗಳ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೆಂಗ ಇದು ಅಂತ ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಇಂದ್ರಿಯ ಸಂಬಂಧ ಇಲ್ಲದೆ ಅನ್ನೋದಕ್ಕೆ 117ನೇ ದೋಹ, ಇಂದ್ರಿಯಕ್ಕೆ ಸಂಬಂಧ ಬಿನ ಅಹಂ ಬ್ರಹ್ಮಾಸ್ಮಿ ಯಹ ಜ್ಞಾನ ಕೈಸೆ ವೈ ಪ್ರತ್ಯಕ್ಷ. ಇದು ಹ್ಯಾಂಗ ಪ್ರತ್ಯಕ್ಷ ಆಗ್ತದ ಬ್ರಹ್ಮಜ್ಞಾನ ಅನ್ನೋದು ಇಂದ್ರಿಯಗಳ ಸಂಬಂಧ ಇರಲಾರ್ದೆ? ಪ್ರಭು ಅಂತಂದ್ರೆ ಪರಮಾತ್ಮ, ಗುರುವೇ ಹೇಳಪ್ಪ ಅಂತೇಳಿ ಮೋಕು ಕಹೋ ವಖಾನ ಅಂದ್ರೆ ವಿಸ್ತಾರವಾಗಿ ತಿಳಿಸಿಬಿಡು. ನಮಗೆ ಇಲ್ಲಿ ತನಕ ಇಂದ್ರಿಯಗಳ ಸಂಬಂಧ ಒಂದೇ ನಾವೆಲ್ಲ ಜ್ಞಾನ ಪಡ್ಕೊಂಡಿವಿ. ಇಂದ್ರಿಯ ಸಂಬಂಧ ಇರಲಾರ್ದೇ ಜ್ಞಾನ ಆಗ್ತದಂದ್ರ ಇಂದ್ರಿಯ ಜನ್ಯ ಜ್ಞಾನ, ಇಂದ್ರಿಯ ಅಜನ್ಯ ಜ್ಞಾನ. ಇಂದ್ರಿಯದಲ್ಲಿಂತ ಜನ್ಯ ಆಗ ಜ್ಞಾನಕ್ಕೆ ಏನಂತಾರೆ? ಭ್ರಮಾಜ್ಞಾನ. ಇಂದ್ರಿಯ ಅಜನ್ಯ ಜ್ಞಾನ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಹೆಂಗದ? ಇಂದ್ರಿಯ ಅಜನ್ಯ ಜ್ಞಾನ. ಮತ್ತ ಇಂದ್ರಿಯದಿಂದ ಈ ವಿಷಯಗಳೇನು ಗುರುತಿಸ್ತೀವಿ ಜಗತ್ತಿನೊಳಗ, ಅವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನದವ ಮಿಥ್ಯಾ ಜಗತ್ತಿನ ವಿಷಯಗಳು. ಆ ವಿಷಯಗಳು ಒಮ್ಮ ಪಟುತ್ವ ಇರ್ತಾವ, ಒಮ್ಮ ಮಂದತ್ವ ಇರ್ತಾವ, ಮಂದತ್ವ ಇರ್ತಾವ, ಒಂದೇ ತರ ಇರಂಗಿಲ್ಲ. ಇದು ಇಂದ್ರಿಯ ಜನ್ಯ ಜ್ಞಾನ. ಅದೆಲ್ಲ ಏನದ? ಭ್ರಮಜ್ಞಾನ, ಮಿಥ್ಯಾ ಜಗತ್. ಬ್ರಹ್ಮ ಸತ್ಯ ಅನ್ನೋದೇನು ತಿಳ್ಕೊತೀವಿ ಅದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ. ಅದಕ್ಕೆ ಪೂರ್ವ ಪೀಠಿಕೆಯಾಗಿ ನಾನಾ ರೀತಿಯಾಗಿ ಕೆಲವೊಂದು ಫೌಂಡೇಶನ್ಗಳು ಬೇಕಾಗ್ತವ. ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು, ಮತ್ತೆ ಅಸತ್ವ ಪಾದಕ ಆವರಣದ ಪ್ರವೃತ್ತಿಯಲ್ಲಿರುವಾಗ ಯಾವ ಅಭಿಪ್ರಾಯ ಇರ್ತದ, ಅಸತ್ವ ಪಾದಕ ಆವರಣದ ನಿವೃತ್ತಿಯಲ್ಲಿರುವಾಗ ಯಾವ ಅಭಿಪ್ರಾಯ ಇರ್ತವ, ಅಭಾನ ಪಾದಕ ಆವರಣದ ಪ್ರವೃತ್ತಿಯಲ್ಲಿದ್ದಾಗ ಯಾವ ರೀತಿ ಇರ್ತೀವಿ, ನಿವೃತ್ತಿಯಲ್ಲಿದ್ದಾಗ ಯಾವ ರೀತಿ ಇರ್ತೀವಿ. ಮತ್ತೆ
ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೇನು, ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೇನು, ದೃಢ ಪರೋಕ್ಷ ಜ್ಞಾನ ಅಂದ್ರೇನು, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೇನು, ಇವೆಲ್ಲ ಶಬ್ದಗಳದು ಸರಿಯಾದ ಅರ್ಥ. ಮತ್ತೆ ಅದೃಢ ಯಾಕಾಗ್ತದ ಅಂತಂದ್ರೆ ಅಸಂಭಾವನ ದೋಷ, ವಿಪರೀತ ಭಾವನಾ ದೋಷಗಳ ಕಾರಣ. ಅಸಂಭಾವನ ದೋಷ ಅಂದ್ರೇನು ಅಂತಂದ್ರೆ ಪ್ರಮಾಣಗತ ಮತ್ತು ಪ್ರಮೇಯಗತ ಸಂಶಯಗಳು. ವಿಪರೀತ ಭಾವನಾ ದೋಷ ಅಂತಂದ್ರೆ ವಿರೋಧ ಆಭಾಸಗಳ ಒಳಗೆ ಗುರುವಿನ ಬಗ್ಗೆ, ಶಾಸ್ತ್ರದ ಬಗ್ಗೆ, ಆ ಶಾಸ್ತ್ರಕರ್ತೃಗಳ ಬಗ್ಗೆ ಒಳಗ ಅಭಿಮಾನ, ಪ್ರೀತಿ, ನಿಷ್ಠೆ ಇರ್ಲಾರ್ದೆ ಸುಮ್ಮನೆ ಕೂತು ತಲೆ ಹಾಕಿದ್ದು. ಹಿಂಗೆಲ್ಲ ಹೇಳ್ಕೊಂಡು ಹೋಗಿ ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಏನು ಮಾಡ್ತಾರ, ಬ್ರಹ್ಮ ಇಂದ್ರಿಯಗಳಿಗೆ ವೇದ್ಯವಾಗುವುದಿಲ್ಲ ಅನ್ನೋದಕ್ಕೆ ನೇತ್ರಕ್ಕೆ ವಿಷಯವಾಗುವುದಿಲ್ಲ, ಶ್ರೋತ್ರಕ್ಕೆ ವಿಷಯವಾಗುವುದಿಲ್ಲ, ತ್ವಗೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ, ರಸನೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ, ಪ್ರಾಣೇಂದ್ರಿಯಕ್ಕೆ ಘ್ರಾಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ, ಕರ್ಮೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. ಯಾವುದಕ್ಕೂ ವಿಷಯ ಆಗಂಗಿಲ್ಲ. ಯಾವುದಕ್ಕೂ ಅದು ವಿಷಯ ಆಗಂಗಿಲ್ಲ. ಯಾವುದರಿಂದಲೂ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಿಳ್ಕೊಂಡು ಮುಂದೆ ಬ್ರಹ್ಮ ನೇತ್ರಕ್ಕೆ ವಿಷಯವಾಗುವುದಿಲ್ಲ. ಮತ್ತೆ ಮುಂದೇನ್ ಮಾಡ್ಯಾರ, 5 ಇಂದ್ರಿಯಗಳಿಗೆ 207ನೇ ವಿಷಯಾಂಕ ನೇತ್ರಕ್ಕೆ ವಿಷಯವಾಗುವುದಿಲ್ಲ. ಮತ್ತೆ 208 ತ್ವಚೆಗೆ ಕೈಯಿಂದ ಸ್ಪರ್ಶ ಮಾಡ್ತೀವಿ ಅಂದ್ರೆ ವಿಷಯವಾಗುವುದಿಲ್ಲ. 209 ರಸನ ಮತ್ತು ಘ್ರಾಣ ಶ್ರೋತ್ರೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. 207, 8, 9 ಇವು 3 ವಿಷಯಾಂಕದೊಳಗೆ ಏನ್ ಮಾಡ್ತಾರ, ಬ್ರಹ್ಮ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ ಅನ್ನೋಂಥದ್ದು ತಿಳಿಸಿ ಮುಂದೆ ಬ್ರಹ್ಮವು ಕರ್ಮೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ ಅದನ್ನ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಪ್ರಶ್ನೆನೇ, ಇದು ಪ್ರಶ್ನೆನ ಉತ್ತರನೇ. ಇದು ಏನಪ್ಪ ಇಂದ್ರಿಯಗಳಿಗೆ ವೇದ್ಯ ಆಗಲ್ಲ ಅಂದ್ರೆ ಹೆಂಗ ಅಂತಂದ್ರ ಇವ ಪ್ರಶ್ನೆನೇ ಇಂಥ ಪರಿ ಕೇಳಕತ್ತನ. ಎಲ್ಲಿಂದ ಚಾಲು ಆಗ್ಯದ ಇದು ಪ್ರಶ್ನೆ? 206ನೇ ವಿಷಯಾಂಕದಿಂದ 210ನೇ ವಿಷಯಾಂಕದ ತನಕ ಇದು ಪ್ರಶ್ನೆನೇ ಅದ, ಶಿಷ್ಯನ ಪ್ರಶ್ನೆ. 211ನೇ ವಿಷಯಾಂಕದಲ್ಲಿ ಮತ್ತು 212ನೇ ವಿಷಯಾಂಕದೊಳಗ ಉತ್ತರ ಹೇಳ್ತಾರೆ. ನೀವೆಲ್ಲಿದ್ದೀರಿ ಅನ್ನೋದು ಗೊತ್ತಾಗಬೇಕು. ಬ್ರಹ್ಮ ಇಂದ್ರಿಯಗಳಿಗೆ ವಿಷಯ ಆಗಂಗಿಲ್ಲ ಅಂತಂದ್ರೆ ಹೆಂಗ್ ಆಗಂಗಿಲ್ಲ ಅನ್ನೋದಕ್ಕೆ ಅವನು ಇವಾಗ ಅಷ್ಟೊಂದು ಪ್ರಶ್ನೆ ವಿಸ್ತಾರವಾಗಿ ಹೇಳಕತ್ತಾನ. ಇವೆಲ್ಲ ಅವನ ಪ್ರಶ್ನೆಗಳ ಮಂಡನೆಗಳು ಏನದೋ ಅವಕ್ಕನ್ನೆಲ್ಲ ಖಂಡನೆ ಮಾಡಿ ಗುರು ಉತ್ತರ ಹೇಳ್ತಾನೆ ಮುಂದೆ 211ನೇ ವಿಷಯಾಂಕಕ್ಕೆ. ಅದಕ್ಕೆ ರಾಮ, ಕೃಷ್ಣ ಮೊದಲಾದವರ ಶರೀರವು ಬ್ರಹ್ಮವಲ್ಲ. ರಾಮ, ಕೃಷ್ಣ ಮೊದಲಾದವರ ಶರೀರ ಬ್ರಹ್ಮವಲ್ಲ. ಇವರು ಶರೀರಗಳು ಬ್ರಹ್ಮ ಅಲ್ಲ. ಇದಕ್ಕೆ ಹೆಂಗಪ್ಪ? ಏನ್ ನಡೆದದ ಈಗ? ಎಷ್ಟನೇ ವಿಷಯಾಂಕ ಇದು? 4ನೇ ವಿಷಯಾಂಕ. 207ನೇ 4ನೇ ತರಂಗ 207ನೇ ವಿಷಯಾಂಕ. ದೋಹ ಎಷ್ಟನೇದು? 117ನೇ ದೋಹ. ಒಂದೇ ದೋಹ ಇಂಥ ಪರಿ ಅದ. 4-207-117 ಇವನು ಪ್ರಶ್ನೆ ಒಳಗ ವಿವರಣೆ, ಪ್ರಶ್ನೆಯನ್ನೇ ವಿವರಿಸ್ತಾ ಇದ್ದಾನೆ. ಪ್ರಶ್ನೆ ಏನದ ಹೇಳ್ರಿ ಮೊದಲು? ವಾಟ್ ಈಸ್ ದಿ ಕ್ವಶನ್? ಮೂಲ ಪ್ರಶ್ನೆ. ಹೇಗೆ ಆಗುವುದಿಲ್ಲ ಅಂತ ನಾವು ಇಂದ್ರಿಯ ಸಂಬಂಧ ಇರ್ಲಾರ್ದೆ ಜ್ಞಾನನೇ ಆಗಂಗಿಲ್ಲ. ಹಂಗಂದ ಮೇಲೆ ಈ ನೀವೇನು ಬ್ರಹ್ಮಜ್ಞಾನ ಹೇಳ್ತೀರಿ, ಇಂದ್ರಿಯ ಅಜನ್ಯ ಜ್ಞಾನ ಅನ್ನೋದು ಒಂದು ಇಲ್ಲ. ಅದು ಇಲ್ಲದ ಹೇಳಕತ್ತೀರಿ ನೀವು. ಆದ ನಂಗ ಹಿಂಗ ಉಲ್ಟಾ ಹೊಡೆದ್ಬಿಟ್ಟನೀಗ. ಅದಕ್ಕೆ ತನ್ನ ಪ್ರಶ್ನೆಗೆ ಉತ್ತರಗಳು ಹೆಂಗ ಅಂದ್ರೆ ಉತ್ತರ ಅಲ್ಲದು, ಪ್ರಶ್ನೆನೇ ವಿವರಿಸ್ತಾ ಇದ್ದಾನೆ. ರಾಮ, ಕೃಷ್ಣ ಮೊದಲಾದವರ ಯಾರು ವಿವರಿಸ್ಲಿಕ್ಕತ್ತಾರ? ಇದು ಪ್ರಶ್ನೆ
ನಿಶ್ಚಲ್ದಾಸ್ ಜಿ ಅಂತ. ಪ್ರಶ್ನೆ ವಿವರಣೆ ಪ್ರಶ್ನೆ ಯಾರು ಕೇಳ್ಯಾರ? ಯಾರು ಶಿಷ್ಯ? ಮತ್ತೆ ತತ್ವದೃಷ್ಟಿ ಉವಾಚ, ತತ್ವದೃಷ್ಟಿ ಪ್ರಶ್ನೆ ಇದು. 206ರಿಂದ 210 ತನಕ 5 ವಿಷಯಾಂಕಗಳೇನದಾವ ಪ್ರಶ್ನೆಗಳಿವು. ಪ್ರಶ್ನೆ ಮತ್ತಾರು? ತತ್ವ ದೃಷ್ಟಿ ಉವಾಚ್. 211 ಮತ್ತು 12 ಭಗವಾನ್ ಉವಾಚ, ಗುರು ಹೇಳ್ತಾನ. ಅದಕ್ಕಿದು ಪ್ರಶ್ನೆನೇ, ಇದು ನಿಶ್ಚಲ್ದಾಸಂದೇ ಇದು ಕ್ವಶನ್, ಇದು ಇವ್ರದು ತತ್ವದೃಷ್ಟಿ ಮಹಾರಾಜರದೇ ಪ್ರಶ್ನೆಗಳಿವು. ಎಲ್ಲ ಹೇಳ್ತಾನ. ಇಟ್ಟು ಹೇಳತಾನ ಗುರು ಹೆಂಗ್ ಸುಮ್ಗಪ್ ಕೂತಾನ ನೋಡ್ರಿ, ತಣ್ಣ ಕೂತ್ಬಿಟ್ಟಾನ. ಏನ್ ಹೇಳ್ತ ಹೇಳ ನೀನಂತೆ. ಅದಕ್ಕ ರಾಮಕೃಷ್ಣ ಮೊದಲಾದವರ ಶರೀರಗಳು ಬ್ರಹ್ಮವಲ್ಲ. ರಾಮ ಕೃಷ್ಣ ಏನಾದ್ರೆ, ಏಕೆಂದರೆ ನೇತ್ರೇಂದ್ರಿಯದಿಂದ ರೂಪವುಳ್ಳದ್ದರ ಅಥವಾ ನೀಲವೇ ಮೊದಲಾದ ರೂಪಗಳ ಜ್ಞಾನವಾಗುತ್ತದೆ. ಆ ರಾಮಕೃಷ್ಣರು ನಮ್ಮ ಕಣ್ಣಿಗೆ ಕಾಣಿಸುತ್ತಿದ್ದಾರೆ. ಮತ್ತ ಅವರ ಬಣ್ಣಗಳದವ. ಕೃಷ್ಣ ನೀಲಿ ಬಣ್ಣ ಕರ್ರಗದನ, ರಾಮ ಬಂಗಾರದ ಬಣ್ಣ ಅದನ. ಅವು ನಮ್ಮ ಕಣ್ಣಿಗೆ ಕಾಣ್ಲಿಕ್ಕತ್ತವಲ್ಲ, ವರ್ಣಗಳು ಕಾಣ್ಲಿಕ್ಕತ್ತವ, ರೂಪಗಳು ಕಾಣ್ಲಿಕ್ಕತ್ತವ. ಹಂಗಂದ್ಮೇಲೆ ಅವ ಪರಮಾತ್ಮ ಹೆಂಗಾತನ? ರಾಮಕೃಷ್ಣರ ಮೊದಲಾದವರ ಶರೀರಗಳು ಬ್ರಹ್ಮವಲ್ಲ. ನೇತ್ರೇಂದ್ರಿಯದಿಂದ ರೂಪವುಳ್ಳದ್ದರ ಅಥವಾ ವರ್ಣ, ಇವು ಏನ್ ಕಾಣ್ಲಿಕ್ಕತ್ತವ ಬಣ್ಣ, ಇವು ನಮ್ಮ ಇಂದ್ರಿಯಕ್ಕೆ ಜ್ಞಾನ ಆಗ್ಲಕತ್ತವ ಅಂದ್ಮೇಲೆ ನೇತ್ರೇಂದ್ರಿಯದ ಸಾಮರ್ಥ್ಯದ ಬಗ್ಗೆ ಹೇಳುತ್ತಿದ್ದಾರೆ. ಏನಂತ? ರೂಪವುಳ್ಳದ್ದರ ಮತ್ತು ನೀಲಾದಿ ವರ್ಣಗಳ, ಇವುಗಳಿಗೆ ಏನಂತಾರೆ? ಗುಣ. ಗುಣ ಅಂತಾರೆ. ರೂಪ ಮತ್ತ ವರ್ಣ ಇವಕ್ಕ ಆ ಶರೀರದ ಗುಣ. ರೂಪವನ್ನ ಗುಣ ಎನ್ನುತ್ತಾರೆ. ಘಟ ಗುಣಿ, ನೀಲ ರೂಪ ಗುಣ, ನೀಲೋ ಘಟ. ಇದು ನೋಡ್ರಿ, ಗುಣಿ ಗುಣ ಶಾಸ್ತ್ರ ಮತ್ತೆ ಕೂದಲು ಸೀಳ ಕೆಲಸ ಚಾಲು. ನೀಲೋ ಘಟ ಅಂತಂದ್ರೇನು? ಅದ್ರಾಗ 2 ಅದಾವ. ಒಂದು ನೀಲಿ ಬಣ್ಣ ಅದ, ಒಂದು ಕೊಡ ಅದ. ಆ ಕೊಡಕ್ಕೇನಂತಾರ? ಗುಣಿ. ನೀಲಿ ಬಣ್ಣಕ್ಕೇನಂತಾರ? ಗುಣ. ಸದ್ಗುಣಿ ಅಂತಾರಲ್ರಿ. ಸದ್ಗುಣಿ ಅಂದ್ರೆ ವ್ಯಕ್ತಿ, ಗುಣ ಅಂತಂದ್ರ ಅವನಲ್ಲಿರುವ ಸತ್ಯದ ಬುದ್ಧಿ. ಹಂಗ ಗುಣಿ ಅಂದ್ರೆ ಯಾವುದು? ನೀಲೋ ಘಟದೊಳಗ ನೀಲಿ ಬಣ್ಣ ಮತ್ತು ಘಟ, ಇದ್ರ 2 ವಸ್ತುಗಳದ. ಒಂದು ನೀಲಿ ಬಣ್ಣ ಅದ, ಒಂದು ಕೊಡ ಅದ. ಬಣ್ಣಕ್ಕೇನಂತಾರ? ಬಣ್ಣಕ್ಕೇನಂತಾರ? ಬಣ್ಣಕ್ಕ ಗುಣ, ರೂಪಕ್ಕ ಗುಣ, ಅದರ ಆಕಾರಕ್ಕ ಗುಣ ಅಂತಾರ. ಆ ಗುಣ ಹೊಂದಿದ ವಸ್ತುವಿಗೆ ಗುಣಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಗುಣಿ ಗುಣ. ಬ್ರಹ್ಮವು ರೂಪವುಳ್ಳದ್ದು ಅಲ್ಲ. ಬ್ರಹ್ಮ ರೂಪ ಹೊಂದಿಲ್ಲ. ಮತ್ತ ನೀಲಾದಿ ಬಣ್ಣ ಉಳ್ಳದ್ದು ಅಲ್ಲ. ಬ್ರಹ್ಮನಿಗೂ ಆಕಾರ ಏನದ? ಇಲ್ಲ. ಅದು ನಿರಾಕಾರ ಆದ. ಬ್ರಹ್ಮ ನಿರಾಕಾರ ಆದ. ಮತ್ತ ಬ್ರಹ್ಮ ಏನದ? ಬಣ್ಣ ಇಲ್ಲದ್ದು ಇಲ್ಲ ಅಂತಂದ್ರ ವರ್ಣ ಇಲ್ಲದ್ದು, ವರ್ಣರಹಿತ. ಅದಕ್ಕೆ ಬಣ್ಣ ಇಲ್ಲ, ಮತ್ತ ಆಕಾರ ಇಲ್ಲ, ಅದಕ್ಕೆ ಯಾವ ಗುಣಗಳೂ ಇಲ್ಲ. ಬ್ರಹ್ಮವು ಹಾಗೆಲ್ಲ ಇರುವುದಿಲ್ಲ. ಹಿಂಗೆಲ್ಲ ಮನುಷ್ಯನ ರೂಪದಾಗ ಮತ್ತ ಅದಕ್ಕೊಂದು ಬಣ್ಣ, ನಾಮ, ರೂಪ, ಬಣ್ಣ ಏನವಲ್ಲ, ಬ್ರಹ್ಮ ಹಿಂಗಿಲ್ಲ. ಆದ್ದರಿಂದ ನೇತ್ರೇಂದ್ರಿಯದ ಜ್ಞಾನಕ್ಕೆ ಬ್ರಹ್ಮವು ವಿಷಯವಾಗುವುದಿಲ್ಲ. ನೇತ್ರೇಂದ್ರಿಯಕ್ಕೆ ಜ್ಞಾನಕ್ಕೆ ಬ್ರಹ್ಮ ವಿಷಯವಾಗೋದಿಲ್ಲ. ಅಲ್ಲಿ ರೂಪವಿದ್ದರೆ ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತಿತ್ತು. ಬ್ರಹ್ಮನಿಗೆ ಒಂದು ವೇಳೆ ರೂಪ ಇತ್ತು ಅಂತಂದ್ರೆ ನಮ್ಮ ನೇತ್ರೇಂದ್ರಿಯಕ್ಕೆ ವಿಷಯ ಆಗ್ತಿತ್ತು. ಮತ್ತ ಅದು ಬ್ರಹ್ಮ ಅನ್ನೋ ವಸ್ತು ಹೆಂಗದ? ಇಂದ್ರಿಯ ಜನ್ಯ ಅಲ್ಲ ಅಂತ ಹೇಳ್ತೀರಿ ಅಂತಂದ್ಮೇಲೆ ಅಲ್ಲಿ ಏನು ನಮಗ ಇಂದ್ರಿಯಕ್ಕೆ ಜನ್ಯ ಆಗ್ಲಕತ್ತದ ಅದು ಬ್ರಹ್ಮ ಅಲ್ಲ. ಹೆಂಗದ ಆಟ?
ನಿಮ್ಮ ಕಣ್ಣಿಗೆ ಲಿಂಗ ಕಾಣ್ಲಕತ್ತದ ಇಲ್ಲ ಇಷ್ಟಲಿಂಗ, ಸ್ಥಾವರ ಲಿಂಗ, ಇಷ್ಟಲಿಂಗ ಕಣ್ಣಿಗೆ ಕಾಣ್ತದಲ್ರಿ. ಅದಕ್ಕೊಂದು ಆಕಾರ ಅದ, ನಾಮ ಅದ, ರೂಪ ಅದ, ಎಲ್ಲ ಅದ. ಪರಮಾತ್ಮ ಹೆಂಗದನ? ನಿರಾಕಾರದನೋ. ಅವನಿಗೆ ಯಾವ ಬಣ್ಣನೂ ಇಲ್ಲ. ಲಿಂಗ ಕರ್ಗಿರ್ಬೇಕು ಅಂತಂದ್ರೆ ಪರಮಾತ್ಮನ ಬಣ್ಣ ಕರ್ಗದ ಏನು? ಲಿಂಗದ ಆಕಾರ ಹಿಂಗೆ ಇರಬೇಕು ಅಂತಂದ್ರೆ ಪರಮಾತ್ಮ ಅದೇ ಆಕಾರದಾಗ ಅದನೇನು? ಅಲ್ಲಿ ಒಂದು ಆಕಾರ ಅದ, ಅಲ್ಲಿ ಒಂದು ಬಣ್ಣ ಅದ ಅಂತಂದ್ರೆ ಅದು ಇಂದ್ರಿಯಕ್ಕೆ ಜನ್ಯ ಆಗ್ಲಕತ್ತದಂತಂದ್ರೆ ಅದು ಪರಮಾತ್ಮ ಅಲ್ಲ, ಬ್ರಹ್ಮ ಅಲ್ಲ ಅಷ್ಟೇ. ಆದ್ದರಿಂದ ನೇತ್ರೇಂದ್ರಿಯದ ಜ್ಞಾನಕ್ಕೆ ಬ್ರಹ್ಮವು ವಿಷಯವಾಗುವುದಿಲ್ಲ. ಅಲ್ಲಿ ರೂಪವಿದ್ದರೆ ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತಿತ್ತು. ಪರಮಾತ್ಮನಿಗೆ ಒಂದು ರೂಪ ಇತ್ತು ಅಂತಂದ್ರೆ ಅದು ನೇತ್ರೇಂದ್ರಿಯಕ್ಕೆ ವಿಷಯ ಆಗ್ತಿತ್ತು, ಅದಕ್ಕೆ ಪರಮಾತ್ಮ ಅಂತಿದ್ದೆವು. ಈಗ ಆ ಜ್ಞಾನ ಪರಮಾತ್ಮ ಇಂದ್ರಿಯಕ್ಕೆ ವೇದ್ಯ ಆಗುವುದಿಲ್ಲ ಅಂತಂದ್ಮೇಲೆ ಇಂದ್ರಿಯಕ್ಕೆ ಏನೇನು ವೇದ್ಯ ಆಗ್ತದ ಅದೆಲ್ಲ ಮೊದಲು ಬ್ರಹ್ಮ ಅಲ್ಲ ಅನ್ನೋದು ತಿಳ್ಕೊರೆ ಮೊದಲಂತ ನಾವು. ರಾಮಕೃಷ್ಣ ಮೊದಲಾದವರ ಯಾವ ಮನುಷ್ಯರ ಆಕಾರ ಮೂರ್ತಿ ಇರುವುದೋ ಅದು ಯದ್ಯಪಿ ರೂಪವುಳ್ಳದ್ದಾಗಿದೆ, ತಥಾಪಿ ಆ ಮೂರ್ತಿಗಳು ಏನದವ? ಮಾಯಾರಚಿತ ಅದವ. ಮಾಯಾರಚಿತ ಅದಾವ. ಮಾಯಾರಚಿತ ಅಂದ್ರೆ ಪಂಚಮಹಾಭೂತಗಳಿಂದ ಮಾಡಿದ್ದದವು. ಆ ಮೂರ್ತಿಗಳು ಬ್ರಹ್ಮವಲ್ಲ. ಪುರಾಣಾದಿಗಳಲ್ಲಿ ಕೇಳಿಕೊಂಡು ಬಂದಿದ್ದೇವೆ ರಾಮಕೃಷ್ಣರು ಪರಮಾತ್ಮ ಸ್ವರೂಪರು ಅಂತ. ರಾಮನಿಗೂ ರೂಪವಿದೆ, ಕೃಷ್ಣನಿಗೂ ರೂಪವಿದೆ. ಆ ಮೂರ್ತಿಗಳು ಮಾಯಾರಚಿತವಿರುತ್ತವೆ, ಅವು ನಿಜವಾದ ರೂಪ ಅಲ್ಲ. ಅದಕ್ಕೆ ಜಾದೂಗಾರ ಸೃಷ್ಟಿಸಿದ ರೂಪಾಯಿ ನೋಟು ಸತ್ಯವೋ ಮಿಥ್ಯವೋ? ಮತ್ತ ಇಷ್ಟೆಲ್ಲ ರೂಪಾಯಿ ಪ್ರಿಂಟ್ ಮಾಡಿ ರಿಸರ್ವ್ ಬ್ಯಾಂಕು ಅವೆಲ್ಲ ಯಾಕೆ ಮಾಡಬೇಕಿತ್ತು? ಸರ್ಕಾರ ಎಲ್ಲ ಜಾದೂಗಾರಗಳಿಗೆ ಒಂದು ನೌಕರಿ ಕೊಟ್ಟು ನೋಟ್ ತಯಾರು ಮಾಡ್ಕೋತ ಕೂಡ್ರಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ. ಸತ್ಯವೋ ಮಿಥ್ಯವೋ? ಅದಕ್ಕೆ ಜಾದೂಗಾರ ಏನ್ ಮಾಡ್ತಾನ, ಇದೇ ರೂಪಾಯಿ ನೋಟ್ ತಗೊಂಡು ಎಲ್ಲರ ಕೈಯೊಳಗ, ಕಂಕುಳದೊಳಗ, ಎಲ್ಲರ ಉಟ್ರದೊಳಗ ಮುಚ್ಚಿಕೊಂಡ್ಕೆ ಮತ್ತ ಅದನ್ನೇ ತೆಗೆದು ತೋರಿಸ್ತಾನ, ಮಾಯ ಮಾಡ್ತಾನ, ಮತ್ತೆ ತೋರಿಸ್ತಾನ. ಅವ ಏನ್ ಸ್ವಂತದ ಒಂದು ನೋಟು ತಯಾರು ಮಾಡಲ್ಲ. ಅದಕ್ಕೆ ಜಾದೂಗಾರ ಸೃಷ್ಟಿಸಿದ ರೂಪಾಯಿ ನೋಟು ಸತ್ಯವೋ ಮಿಥ್ಯವೋ? ಮಿಥ್ಯವಾಗಿದೆ. ಕಣ್ಣಿಗೆ ಕಾಣಿಸುತ್ತಿದೆ, ಆದರೆ ಅದು ಮಾಯಾರಚಿತವಾಗಿದೆ. ಅದೇ ರೀತಿ ರಾಮಕೃಷ್ಣಾದಿಗಳ ಮೂರ್ತಿಗಳು ಬ್ರಹ್ಮ ಅಲ್ಲ, ಅವು ಮಾಯಾರಚಿತವಾಗಿವೆ, ಅವು ಬ್ರಹ್ಮ ಅಲ್ಲ. ಪುರಾಣಗಳಲ್ಲಿ ಕೇಳಿಕೊಂಡು ಬಂದಿದ್ದೇವೆ ರಾಮಕೃಷ್ಣರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು ಅಂತ. ಅವು ಸುಳ್ಳೇನು? ಅವ್ರ ಪುರಾಣದಾಗ ಬರೋದು ಸುಳ್ಳಾಗ್ತದಲ್ಲ. ಈ ರೀತಿ ವಿಚಾರ ಮಾಡ್ದೇವಂದ್ರ ಅವರ ಶರೀರ ರೂಪವಾದ ಮೂರ್ತಿಗಳೇ ಬ್ರಹ್ಮರೂಪ ಎಂಬ ಅಭಿಪ್ರಾಯದಿಂದ ಹೇಳಿಲ್ಲ. ಅವರ ರೂಪಗಳೇ ಬ್ರಹ್ಮ ಅಂತ ಹೇಳಿಲ್ಲ. ಅವರ ರೂಪಗಳು ಬ್ರಹ್ಮರೂಪ ಅಲ್ಲ. ಮತ್ತೆ ಏನೆಂದರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಚೇತನವು ಬ್ರಹ್ಮರೂಪವಿರುತ್ತದೆ. ಅವರ ಶರೀರಗಳೇ ಬ್ರಹ್ಮ ಅಂತ ಯಾರು ಹೇಳ್ಯಾರ? ಅವರ ಶರೀರಗಳಿಗೆ ಅಧಿಷ್ಠಾನವಾದ ಚೇತನ ಬ್ರಹ್ಮವಿರ್ತದ. ರಾಮಕೃಷ್ಣರ ಶರೀರ ಅದೇ ಬ್ರಹ್ಮ ಅಂತ ಯಾರು ಹೇಳ್ಯಾರಪ್ಪ? ಅದರದ ಚೇತನ ಏನದಲ್ಲ, ಅದು ಅಧಿಷ್ಠಾನ ಏನದ. ಆ ಶರೀರಕ್ಕೆ ಅಧಿಷ್ಠಾನ ಚೇತನ ಏನದಲ್ಲ, ಅದಕ್ಕೆ ಬ್ರಹ್ಮ ಅಂತಾರ. ಮತ್ತೆ ರಾಮಕೃಷ್ಣನ ಶರೀರಕ್ಕೆ ಅಧಿಷ್ಠಾನವಾಗಿದ್ದು ಬ್ರಹ್ಮ ಅಂದಮೇಲೆ ನಮ್ಮ ಶರೀರಗಳಿಗೆ ಅಧಿಷ್ಠಾನ ಯಾವುದದ? ರಾಮಕೃಷ್ಣರ ಶರೀರಕ್ಕೆ ಅಧಿಷ್ಠಾನವಾಗಿದ್ದ ಬ್ರಹ್ಮ ಯಾವುದದ? ಅದೇ ಬ್ರಹ್ಮ ನಮ್ಮ ಶರೀರಗಳಿಗೂ ಅಧಿಷ್ಠಾನ ಆಗ್ಯದ. ಮತ್ತೆ ಅದ್ರಾಗ ಏನಂತ ವಿಶೇಷತೆ ಆಯ್ತು? ರಾಮಕೃಷ್ಣನಿಗೆ ನಮ್ಗೆ ಏನು ವ್ಯತ್ಯಾಸ ಆಯ್ತು? ಅದು ಮುಂದೆ ಹೇಳ್ತಾನೆ. ಮತ್ತೆ ರೂಪರಹಿತರಾಗಿದ್ದಕ್ಕೆ ರಾಮಕೃಷ್ಣಾದಿಗಳ ಬ್ರಹ್ಮವಲ್ಲ, ಆದರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಚೇತನವೇನಿದೆ ಅಲ್ಲ, ಅದು ಬ್ರಹ್ಮವಿದೆ. ಈಗ ಶಂಕ ಮತ್ತೆ ಡೌಟ್ ಬರ್ತದೆ. ಏನು?
ರಾಮಕೃಷ್ಣಾದಿಗಳ ಶರೀರ ಅಧಿಷ್ಠಾನವಾದ ಚೇತನವನ್ನು ಬ್ರಹ್ಮ ಅಂತೀವಿ ಅಂದ್ರೆ ಎಲ್ಲಾ ಜೀವಿಗಳ ಶರೀರಗಳ ಅಧಿಷ್ಠಾನ ಬ್ರಹ್ಮವೇ ಆಗಿದೆ. ಎಲ್ಲ ಅಷ್ಟು ಬಂದಿದ್ದು ಬ್ರಹ್ಮನೇ ಅದ. ರಾಮಕೃಷ್ಣಂದು ಅಷ್ಟೇ ಬ್ರಹ್ಮ ಆಗಿದೆ. ನಮ್ಮ ಶರೀರಕ್ಕೂ ಬ್ರಹ್ಮನೇ ಅಧಿಷ್ಠಾನ ಅದನ. ಚಂದದಲ್ಲಿ ವಿಚಾರ ಇದೆ. ಮತ್ತು ಅವನಿಗೆ ನಮ್ಗೆ ಏನು ವ್ಯತ್ಯಾಸ ಇತ್ತು? ಅವ್ರ ಮಹಾತ್ಮರತ್ ಯಾಕಾದ್ರೂ ನಾವ್ಯಾಕಾಗಿಲ್ಲ ಹೇಳ್ತಾರೆ ಮುಂದೆ. ರಾಮಕೃಷ್ಣರ ಶರೀರಗಳ ಅಧಿಷ್ಠಾನ ಅಷ್ಟೇ ಬ್ರಹ್ಮ ಅಲ್ಲ, 84 ಲಕ್ಷ ಜೀವರಾಶಿಗಳ ಶರೀರಗಳ ಅಧಿಷ್ಠಾನವು ಬ್ರಹ್ಮವೇ ಇರುತ್ತದೆ. ಇದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಮತ್ತು 84 ಲಕ್ಷ ಜೀವರಾಶಿಗಳ ಶರೀರಗಳು ಸಮಾನವೇ ಆಗುತ್ತವೆಂದು ಸಿದ್ಧವಾಗುತ್ತದೆ. ನಾವು ಅವರು ಬೇರೆ ಅಲ್ಲ, ಇಬ್ರು ಈಕ್ವಲ್ ಅನ್ನಂಗೆ ಆಗಿಬಿಡ್ತದಪ್ಪ. ಮತ್ತಿದು ಹಂಗೆ ಆಗ್ತದಿಲ್ಲ. ಈಗ ನಮ್ಮ ಶರೀರಕ್ಕೂ ಅಧಿಷ್ಠಾನ ಅದೇ ಬ್ರಹ್ಮ, ಅವ್ರ ಶರೀರಕ್ಕೂ ಅಧಿಷ್ಠಾನ ಅದೇ ಬ್ರಹ್ಮ ಅಂತಂದ್ಮೇಲೆ ರಾಮಕೃಷ್ಣಾದಿಗಳು ಮತ್ತು ಉಳಿದ 84 ಲಕ್ಷ ಜೀವರಾಶಿಗಳು ಎರಡು ಒಂದೇ ಸಮಾನ ಆಗಿಬಿಟ್ಟ ಮೇಲೆ ಒಂದು ಅಮೀಬಾ ಹಿಡ್ಕೊಂಡು ನಾಯಿ ಬೆಕ್ಕ ಅವೇ ನಾವ ಚೇಳ ಏನವ ಅವೆಲ್ಲ ಓಟು ರಾಮಕೃಷ್ಣರ ಸಮೀಪ ಹೋಗಿ ಅವ್ರ ಈಕ್ವಲೆಂಟ್ ಆಗಿಬಿಡ್ತಾವಂತಂದ್ರೆ ಹೆಂಗಿದು? ಅದಕ್ಕೆ ರಾಮಕೃಷ್ಣಾದಿಗಳ ಶರೀರಗಳ ಅಧಿಷ್ಠಾನವು ಬ್ರಹ್ಮಚೇತನವೇ ಇರುತ್ತದೆ ಎಂಬ ಅಭಿಪ್ರಾಯದಿಂದ ರಾಮಕೃಷ್ಣರ ಬಗ್ಗೆ ಬ್ರಹ್ಮರೂಪತ್ವವನ್ನು ಹೇಳಿರುವುದಿಲ್ಲ. ಹಾಗಾದರೆ ರಾಮಕೃಷ್ಣರ ರೂಪಗಳಲ್ಲಿ ಬ್ರಹ್ಮ ಎನ್ನಲು ಮತ್ತು ಬೇರೆ ಕಾರಣ ಏನು? ಈ ರೀತಿ ನಾವು ವಿಚಾರ ಮಾಡಿದೆವು ಅಂತಂದ್ರೆ ರಾಮಕೃಷ್ಣ ಶ್ರೇಷ್ಠ ಆಗಂಗಿಲ್ಲ. ರಾಮಕೃಷ್ಣರು ಏನಾಗ್ತಾರ, ಇತರ ಜೀವಿಗಳ ಜೊತೆಗೆ ಸಮಾನ ಆಗ್ತಾರ. ಹಿಂಗ್ ವಿಚಾರ ಮಾಡಿದ್ದು ಸರಿ ಇಲ್ಲ. ಇದು ಇನ್ನೊಂದು ರೀತಿ ವಿಚಾರ ಮಾಡಮು. ಅವ್ರಿಗೆ ಡೌನ್ ಮಾಡ್ದಂಗೆ ಆಗ್ತದ. ಈಗ ಅವ್ರಿಗೆ ಎತ್ತರಕ್ಕೆ ಇಡ್ಬೇಕಲ್ಲ. ಈಗ ನಾವು ರಾಮಕೃಷ್ಣರಿಗೆ ಅವ್ರಿಗೆ ಡೌನ್ ಮಾಡಿದ್ರೆ ಹೆಂಗ? ಅದಕ್ಕೆ ರಾಮಕೃಷ್ಣರಲ್ಲಿ ಅನ್ಯ ಜೀವಿಗಳಿಗಿಂತಲೂ ವಿಶೇಷ ರೂಪತ್ವ ಉಳ್ಳದ್ದು ಏನದ ಸಿದ್ಧಿಸುವುದರಿಂದ ಅವರ ಶರೀರವೇ ಬ್ರಹ್ಮವಿರುತ್ತದೆಂದು ಅಂಗೀಕರಿಸುವುದು ಯೋಗ್ಯವಿರುತ್ತದೆ. ರಾಮಕೃಷ್ಣರಲ್ಲಿ ಏನದ ಅನ್ಯ ಜೀವಿಗಳಿಗಿಂತ ವಿಶೇಷ ರೂಪತ್ವ ಸಿದ್ಧಿಸುತ್ತದೆ. ವಿಶೇಷ ರೂಪ ಅವರ ಹತ್ರ ವಿಶೇಷ ಚೇತನ ಏನದಲ್ಲ ಅದು ಇನ್ನೂ ವಿಶೇಷವಾಗ್ಯದ. ಅವರ ಶರೀರವೇ ಬ್ರಹ್ಮವಿರುತ್ತದೆ, ಅಂಗೀಕರಿಸುವುದು ಯೋಗ್ಯವಿರುತ್ತದೆ ಅಂತ ಹಿಂಗನು ವಿಚಾರ ಮಾಡಿವಿ. ಹೆಂಗಪ್ಪ ಅಂದ್ರೆ ಒಂದು ಸಾಮಾನ್ಯ ಚೇತನ, ಇನ್ನ ಒಂದು ವಿಶೇಷ ಚೇತನ. ಸಾಮಾನ್ಯ ಚೇತನ ವಿಶೇಷ ಚೇತನದೊಳಗ ಅವ್ರದ್ದು ವಿಶೇಷ ಚೇತನ ಏನಂದ್ರೆ ಬಹಳ ವಿಶೇಷ ಇದ್ದದಕ್ಕೆ ಅವರು ಶ್ರೇಷ್ಠ ಆಗ್ಯಾರ. ಸಾಮಾನ್ಯ ಚೇತನ ಎಲ್ಲರಿಗೂ ನಮ್ಮ ಶರೀರಕ್ಕೂ ಅಧಿಷ್ಠಾನ ಅದೇ ಸಾಮಾನ್ಯ ಚೇತನ, ಅವ್ರ ಶರೀರಕ್ಕೂ ಅಧಿಷ್ಠಾನ ಅದೇ ಸಾಮಾನ್ಯ ಚೇತನ ಅಂತ ಅನ್ಕೊಂಡ್ರು ವಿಶೇಷ ಚೇತನಗಳ ವ್ಯತ್ಯಾಸ ಅದ ಅಂತೇಳಿ ಹಿಂಗ್ ತಿಳ್ಕೊಂಡ್ರೆ ಹೆಂಗಿರ್ತದಂತ ಈ ರೀತಿ ಒಂದು ತರ ವಿಚಾರ ಮಾಡ್ಲಕತ್ತಾರ ಈಗ ಅವರು. ಅದು ಕೂಡ ಸಂಭವಿಸುವುದಿಲ್ಲ. ನಮ್ಮ ವಿಶೇಷ ಚೇತನ ಅವ್ರ ವಿಶೇಷ ಚೇತನಗಳು ವ್ಯತ್ಯಾಸ ಅದಾವಂತಂದ್ರೂ ಈ ವಿಚಾರ ಶ್ರೇಷ್ಠ ಆಗಂಗಿಲ್ಲ. ಏಕೆಂದರೆ ಶರೀರವನ್ನು ಬಾಧ ಮಾಡಿ ರಾಮಕೃಷ್ಣರನ್ನು ಬ್ರಹ್ಮರೂಪವೆಂದು ಅಂಗೀಕರಿಸಿದರೆ, ಈ ಶರೀರ ಬಿಟ್ಟು ಬರೇ ರಾಮಕೃಷ್ಣ ಬ್ರಹ್ಮರೂಪ ಅಂತ ಅಂಗೀಕರಿಸಿದರೆ, ಸರ್ವ ಶರೀರಗಳನ್ನು ಬಾಧ ಮಾಡಿದರೆ ಸರ್ವರೂ ಬ್ರಹ್ಮರೂಪವೇ ಇರುತ್ತಾರೆ. ಶರೀರ ಉಪಾಧಿ ಬಿಟ್ಟರೆ ಎಲ್ಲರೂ ಬ್ರಹ್ಮರೇ. ನೋಡ್ರಿ ಹೆಂಗ ಶರೀರ ಬಾಧ ಮಾಡದೆ ಇದ್ದದ್ದಾದರೆ ಅನ್ಯ ಶರೀರಗಳಂತೆ ಹಸ್ತಪಾದಗಳು ಅವಯವಗಳ ಸಹಿತ ರೂಪವುಳ್ಳ ಕ್ರಿಯೆಯುಳ್ಳವರ ಶರೀರ ನಿರವಯವವು ನಿರುಪಮ ಅಕ್ರಿಯ ಆದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಈ ಶರೀರ ಬಿಟ್ರೆ ಅಂತ ಒಂದು ಬ್ರಹ್ಮ ನಿಷ್ಕ್ರಿಯ ಬ್ರಹ್ಮನೊಳಗೆ ಅಭೇದ ಆಗಲು ಸಂಭವಿಸುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಬ್ರಹ್ಮವಲ್ಲ. ರಾಮಕೃಷ್ಣರ ರೂಪ ಸಾವಯವ ರೂಪವುಳ್ಳದ್ದು, ಸಕ್ರಿಯ, ಲೀಲೆ ಮಾಡ್ತವ. ಬ್ರಹ್ಮ ಹೆಂಗದನ? ನಿರವಯವ ಅದನ, ನಿರೂಪ ಅಂದ್ರೆ ರೂಪ ಇಲ್ದವದನ, ಮತ್ತೆ ಅಕ್ರಿಯ ನಿಷ್ಕ್ರಿಯ ಕ್ರಿಯೆ ಇಲ್ದವದನ. ಅದಕ್ಕೀಗ ಏನ್ ಮಾಡ್ಬೇಕು? ಭೇದಗಳು ಹೇಳ್ತಾರ.
ಇಷ್ಟು ಭೇದಗಳಿರುತ್ತವೆ. ಏನೇನು ಭೇದ ಇರ್ತವ? 3 ಪ್ರಕಾರದ ಭೇದಗಳು ಇತರ ಜೀವರಾಶಿಗಳ ಶರೀರಕ್ಕ ಮತ್ತು ರಾಮಕೃಷ್ಣಾದಿಗಳ ಶರೀರಕ್ಕ ಏನು ಭೇದ ಇರ್ತದ ಅಂತದ್ದು ಹೇಳ್ತಾರೆ. 1ನೇ ಭೇದ ಏನು? ಜೀವಿಗಳ ಶರೀರಗಳು ತಮ್ಮ ತಮ್ಮ ಪಾಪ ಪುಣ್ಯಗಳ ಅಧೀನವಿರುತ್ತವೆ. ರಾಮಕೃಷ್ಣಾದಿಗಳ ದೇಹಗಳು ತಮ್ಮ ತಮ್ಮ ಪಾಪ ಪುಣ್ಯಗಳಿಂದ ರಚಿತ ಆಗಿಲ್ಲ. ವ್ಯತ್ಯಾಸ ಹೆಂಗದು? ಬರಬರದ ಇದು? ಪಾಪ ಪುಣ್ಯಗಳಿಂದ ರಚಿತ ಆಗಿ ಬಂದಿಲ್ಲ. ಅವರು ಕರ್ಮದ ಬಾಧೆ ಅನುಭವಿಸುವುದಕ್ಕ, ಕರ್ಮ ಭೋಗವನ್ನು ಅನುಭವಿಸುವುದಕ್ಕ ಕರ್ಮದ ಒತ್ತಡದಿಂದ ಬಂದಿಲ್ಲ ಅವರು. ನೀ ಕರ್ಮ ಮಾಡಿ ಹಿಂದಿನ ಜನ್ಮದಾಗ ಸತ್ತೋಗಿದೆ, ಈ ಕರ್ಮ ಯಾರಪ್ಪಂದು ನಿಂದ ನೀ ಅನುಭವಿಸಬೇಕು ಅಂತೇಳಿ ಈಶ್ವರ ಒದ್ದು ಒಳಗ್ ಕರೆಸ್ತಾನಲ್ಲ, ಹಂಗ ರಾಮಕೃಷ್ಣರಿಗೆ ಕಳಿಸಿಲ್ಲ. ಅವರು ಕರ್ಮಾಧೀನ ಇಲ್ಲ. ಸೆಕೆಂಡ್ ಏನದ? ಪಂಚ ಮಹಾಭೂತಗಳ ಕಾರ್ಯವಿರುತ್ತದೆ. ಯಾರ್ದು? ನಮ್ಮ ಶರೀರ ಏನಿರ್ತದೆ ಪಂಚ ಮಹಾಭೂತಗಳ ಕಾರ್ಯ ಇರುತ್ತದೆ. ಎಂಥದು? ಭೂತಗಳು ಕೂಡಿ ಅದ್ಭುತವಾಗಿತ್ತು. ಕಿಚ್ಚು ಕೂಡಿ ನೀರಡಿಸಿತ್ತು. ಪ್ರಭುದೇವರ ವಚನ ಅದ. ಇದು 25 ತತ್ವಗಳಿಂದಾಗ್ಯದ ನಮ್ಮ ಶರೀರ. ಆದರೆ ರಾಮಕೃಷ್ಣಾದಿಗಳ ಶರೀರ ಏನದಲ್ಲ, ಭೂತ ಕಾರ್ಯಗಳು ಅಲ್ಲವು. ಭೂತಗಳಿಂದ ರಚಿತ ಆಗಿಲ್ಲವು. ಪಂಚಮಹಾಭೂತಗಳಿಂದ ರಚಿತ ಆದ ಶರೀರಗಳು ಅಲ್ಲವು. ಮತ್ತೆ 3ನೇದು ವ್ಯತ್ಯಾಸ ಏನದ? ಜೀವರಿಗೆ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅವಿದ್ಯೆಯ ಬಲದಿಂದ ಏನಾಗ್ತಿರ್ತದ? ದೇಹವೇ ನಾನು, ಈ ಸಂಸಾರವೇ ನನ್ನದು ಎಂಬ ಅಹಂಕಾರ ಮಮಕಾರಗಳ ಅಧ್ಯಾಸ ಅಂದ್ರೆ ಅಜ್ಞಾನವಿರುತ್ತದೆ. ಆಚಾರ್ಯರ ಉಪದೇಶದಿಂದ ಆ ಅಧ್ಯಾಸವು ನಿವೃತ್ತಿಯಾಗುತ್ತದೆ. ಗುರುಗಳ ಹತ್ರ ಅವನು ಹೋಗೋ ಅವಶ್ಯಕತೆ ಆದ, ಅಜ್ಞಾನ ಆದ ಜೀವರುಗಳಿಗೆ. ರಾಮಕೃಷ್ಣಾದಿಗಳಿಗೆ ದೇಹವೇ ನಾನು, ದೇಹ ನನ್ನದು ಎಂಬುವ ಅಹಂಕಾರ ಮಮಕಾರಗಳಿಲ್ಲ. ಅವರಿಗಂಥದ್ದೇನು ಇಲ್ಲ. ಮತ್ತೇನೆಂದರೆ, ಸೃಷ್ಟಿಯ ಆದಿಯಲ್ಲಿ ಮಾವಿನಕಾಯಿ ಪಕ್ವವಾಗಿ ಹಣ್ಣಾಗುವಂತೆ ಪ್ರಾಣಿಗಳ ಕರ್ಮಗಳು ಪರಿಪಕ್ವವಾಗಿ ಯಾವಾಗ ಭೋಗ ಕೊಡಲು ಸಮ್ಮುಖವಾಗುತ್ತವೆಯೋ ಆವಾಗ ಆಪ್ತ ಕಾಮನಾದ ಈಶ್ವರನಲ್ಲಿಯೂ ಕೂಡ ಪ್ರಾಣಿಗಳ ಕರ್ಮಾನುಸಾರ ನಾನು ಜಗತ್ತನ್ನ ಉತ್ಪತ್ತಿ ಮಾಡುತ್ತೇನೆ ಎಂಬ ಸಂಕಲ್ಪ ಉಂಟಾಗುತ್ತದೆ. ಜೀವಿಗಳ ಕರ್ಮ ಫಲ ಕೊಡ್ಲಕ್ಕ ಯಾವಾಗ ಪಕ್ವ ಆಗ್ತವ ಆವಾಗ ಈಶ್ವರನಲ್ಲಿ ಸಂಕಲ್ಪ ಉಂಟಾಗ್ತದೆ. ನಾನು ಜಗತ್ ಸೃಷ್ಟಿ ಮಾಡಬೇಕು, ಇಂಥ ಜೀವಿಯನ್ನು ಸೃಷ್ಟಿ ಮಾಡಬೇಕು, ಆ ಜೀವಿಗೆ ಇಷ್ಟು ಆಯುಷ್ಯ ಕೊಡಬೇಕು, ಇಷ್ಟು ಭೋಗ ಕೊಡಬೇಕು, ಇಂಥ ಒಂದು 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ಕೊಡ್ಬೇಕಂತ ಈಶ್ವರನಲ್ಲಿ ಆಪ್ತ ಕಾಮಾಂತರವನಿಗೆ. ಅವನಿಗೆ ನಾವು ಪ್ರತಿಯೊಂದು ಜೀವಿಯ ಕರ್ಮ ಅದಕ್ಕೆ ತಕ್ಕಂತೆ ಭೋಗ ಆಯುಷ್ಯ, ಎಷ್ಟು ಆಯುಷ್ಯ ಮುಗಿಸ್ಯಾರ, ಇನ್ನ ಎಷ್ಟು ಆಯುಷ್ಯ ಆದ, ಎಷ್ಟು ಜನ್ಮ ಮುಗಿಸ್ಯಾರ, ಇನ್ನ ಎಷ್ಟು ಜನ್ಮಗಳದವ ಎಲ್ಲ ಲೆಕ್ಕ ಅವನ ಬಲ್ಲಿ ಇದ್ದದ್ದಕ್ಕೆ ಅವನಿಗೆ ಸರ್ವಜ್ಞ ಅಂತಾರ. ಈ ರೀತಿ ಅವನೊಳಗೂ ಸಂಕಲ್ಪ ಉಂಟಾಗ್ತದ. ಜೀವಿಗಳ ಕರ್ಮಾನುಸಾರ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ ಎಂಬ ಸಂಕಲ್ಪ ಉಂಟಾಗುತ್ತದೆ. ಆ ಸಂಕಲ್ಪದಿಂದ ಜಗತ್ತಿನ ಉತ್ಪತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕೆಂಬ ಸಂಕಲ್ಪ ಉಂಟಾಗುತ್ತದೆ. ಜೀವಿಗಳ ಕರ್ಮಗಳ ಫಲಗಳು ಪಕ್ವವಾದಾಗ ಅವರವರ ಕರ್ಮಗಳಿಗನುಸಾರವಾಗಿ ಏನಾಗ್ತದೆ? ಈ ಜಗತ್ತು ಉತ್ಪತ್ತಿಯಾಗುತ್ತದೆ.
ವಿಚಾರ ಚಂದ್ರೋದಯ ಕಲಾ 2ರಲ್ಲಿ ನೀವು ಇದನ್ನು ತಿಳ್ಕೋಬೇಕು. ಏನು ಆರೋಪ ಅಪವಾದ. ಆರೋಪ ಅಪವಾದ. ಪರಮಾತ್ಮನಲ್ಲಿ ಸಂಕಲ್ಪವಾಯಿತು ತಾನು ಏಕರೂಪವಾಗಿದ್ದು ಅನೇಕ ರೂಪ ಆಗಬೇಕು ಅಂತ. ಈ ಸಂಕಲ್ಪ ಎದರಿಂದಾಯ್ತು? ಜೀವಿಗಳ ಕರ್ಮಗಳು ಫಲವನ್ನು ಕೊಡಲು ಪಕ್ವವಾದಾಗ ಪರಮಾತ್ಮಗೆ ಸಂಕಲ್ಪ ಆಯ್ತು. ವಿಚಾರ ಚಂದ್ರೋದಯ 2ನೇ ಕಲ ಓದಿದ್ರೆ ಇವೆಲ್ಲ ಬರ್ತಾವ ನಿಮಗೆ. ಆರೋಪ ಅಪವಾದ ಅಂತಂದ್ರೆ ಪರಮಾತ್ಮನಲ್ಲಿ ಸಂಕಲ್ಪವಾಯಿತು ತಾನು ಏಕರೂಪನಾಗಿದ್ದು ಅನೇಕ ರೂಪಕ ಆಗಬೇಕು ಅಂತ ಅವನಿಗೆ ಸಂಕಲ್ಪ ಆಯ್ತು. ಜೀವರುಗಳ ಕರ್ಮಗಳು ಅಂದ್ರೆ ಸೃಷ್ಟಿಯ ಪೂರ್ವದ ಹಿಂದಿನ ಸೃಷ್ಟಿಯ ಕಾಲದ ಜೀವಿಗಳ ಕರ್ಮಗಳು ಫಲ ಕೊಡಲು ಪಕ್ವವಾದಾಗ ಈಶ್ವರನಲ್ಲಿ ಸಂಕಲ್ಪವಾಯಿತು. ಈ ಸೃಷ್ಟಿ ರಚನೆಯಾಯಿತು. ಪರಮಾತ್ಮ ಫಸ್ಟ್ ಜಗತ್ತು ಯಾಕೆ ಸೃಷ್ಟಿ ಮಾಡ್ದ ಅಂತಂದ್ರ ಅದರ ಹಿಂದಿನ ಸೃಷ್ಟಿ ಇರ್ತದಲ್ಲ, ಪ್ರಳಯ ಆಗಿ ಹೋಗಿರ್ತದಲ್ರಿ ಹಿಂದಿನ ಸೃಷ್ಟಿ. ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡ್ದ, ಸೃಷ್ಟಿ ಸ್ಥಿತಿ ಲಯ ಮಾಡ್ದ. ಯಾಕೆ ಮಾಡ್ದ ಅಂತಂದ್ರೆ ಅವನಿಗೆ ಜಗತ್ತು ಸೃಷ್ಟಿ ಮಾಡ್ಬೇಕಂತ ಸಂಕಲ್ಪ ಇತ್ತು. ಯಾಕೆ ಸಂಕಲ್ಪ ಇತ್ತು ಅಂತಂದ್ರ ಅದಕ್ಕಿಂತ ಹಿಂದೊಂದು ಸೃಷ್ಟಿ ಮಾಡಿದ್ದ. ಆ ಸೃಷ್ಟಿಯಲ್ಲಿ ಏನಾಯ್ತು, ಅಲ್ಲಿರುವ ಜೀವಿಗಳು ಮಾಡಿದ ಕರ್ಮ ಫಲಗಳು ಏನಾಗ್ಯಾವ, ಫಲ ಕೊಡ್ಲಕ್ಕ ಪಕ್ವಾಗ್ಯಾವ. ಆ ಜೀವಿಗಳ ಕರ್ಮ ಫಲಗಳು ಫಲ ಕೊಡುವುದಕ್ಕ ಯಾವಾಗ ಪಕ್ವ ಆಗ್ಯಾವ ಆವಾಗ ಇವನಿಗೆ ಸಂಕಲ್ಪ ಆಯ್ತು ಜಗತ್ತು ಸೃಷ್ಟಿ ಮಾಡಬೇಕು ಅಂತ. ಮಕ್ಕಳು ದೊಡ್ಡ ಆದ್ಮೇಲೆ ಅವಕ್ಕೆ ಮದುವೆ ಮಾಡಬೇಕು ಅಂತ ಬರ್ತದಲ್ರಿ, ಹಂಗೆ ಅವನಿಗೂ ಒಂದು ಸಂಕಲ್ಪ ಬಂದ ಮೇಲೆ ಸೃಷ್ಟಿಯಾದ ಅನಂತರದಲ್ಲಿಯೂ ಕೂಡ ನಾನು ಜಗತ್ತನ್ನು ಪಾಲನೆ ಮಾಡುತ್ತೇನೆ ಎಂದು ಈಶ್ವರನಿಗೆ ಸಂಕಲ್ಪ ಉಂಟಾಯಿತು. ಜಗತ್ತನ್ನ ನಾನು ಪಾಲನೆ ಮಾಡ್ತೀನಿ, ಜಗತ್ತು ಸೃಷ್ಟಿ ಮಾಡಿ ಆ ಜಗತ್ತನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಅವನೊಳಗೆ ಒಂದು ಪಾಲನದ ಒಂದು ಕರ್ತವ್ಯ ಉತ್ಪನ್ನ ಆಯಿತು. ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳ ಸಂಬಂಧವಾಗುವುದೇ ಪಾಲನ. ಈ ರೀತಿ ಅವನಿಗೇನಾಯ್ತು, ಕರ್ಮಾನುಸಾರವಾಗಿ ಸುಖ ದುಃಖಗಳೇನು ಕೊಡ್ತಾನ ಅದೆಲ್ಲ ಅವ ಮಾಡುವ ಪಾಲನ. ಹೆಂಗಪ್ಪ ಅಂತಂದ್ರೆ ಇದೇನ್ ಬಹಳ ಹಾರ್ಡ್ ಅದನ್ರಿ, ಇದು ಈಸಿ ಅದ ಇಲ್ಲ ತಿಳ್ಕೊಳಕ. ಈಶ್ವರನ್ ಕೆಲಸ ಈಸಿ ಅದ. ಒಬ್ಬ ರೈತ 10 ಜನ ಆಳುಗಳನ್ನು ಕರೆಯಿಸಿದ್ದಾನೆ. ಕೆಲವರು 8 ಗಂಟೆ, ಕೆಲವರು 10 ಗಂಟೆ, ಕೆಲವರು 12 ಗಂಟೆ ಟೈಮಿಗೆ ಅವ್ರು ಏನ್ ಮಾಡ್ಯಾರ, ಮುಂಜಾನೆ 8ಕ್ಕೆ ಬರ್ರಿಯಪ್ಪ ಅಂತ ಹೇಳ್ಯಾನ ಯಜಮಾನ. ಅವ್ರ ಕೆಲಸದವ್ರು ಏನ್ ಮಾಡ್ಯಾರ, 8ಕ್ಕೆ ಬರೋರು 8ಕ್ಕೆ ಬಂದಾರ, ಕೆಲವೊಬ್ರು 10ಕ್ಕೆ ಬಂದಾರ, ಕೆಲವೊಬ್ರು 12ಕ್ಕೆ ಬಂದಾರ. ಎಲ್ಲರಿಗೂ ಸಮಾನವಾದ ಸಂಬಳ ಕೊಡುವುದಿಲ್ಲ. ಆ ಯಜಮಾನ ಸಮಾನವಾದ ಸಂಬಳ ಕೊಡುವುದಿಲ್ಲ. ಸಂಬಳದಲ್ಲಿ ವ್ಯತ್ಯಾಸ ಏಕೆ ಅಂದರೆ ಅವರವರ ಕರ್ಮಾನುಸಾರವಾಗಿ. ಅವ್ರು ಲೇಟಾಗಿ ಬಂದವರಿಗೆ ಕಡಿಮೆ ಸಂಬಳ, ಜಲ್ದಿ ಬಂದವರಿಗೆ ಸಮಾನ ಸಂಬಳ, ಹೆಚ್ಚು ಸಂಬಳ ಕೊಟ್ಟಿರ್ತಾನೆ. ಈಶ್ವರನು ಜಗತ್ತಿನ ಪಾಲನೆ ಮಾಡುತ್ತಾನೆ ಅಂದ್ರೆ ಅವರವರ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಸುಖ ದುಃಖಗಳನ್ನು ಕರುಣಿಸುತ್ತಾನೆ. ಇದೇ ಪಾಲನ. ಮತ್ ಪಾಪ ಪುಣ್ಯ ಯಾಕೆ ಮಾಡ್ತಾನ್ರಿ ಮನುಷ್ಯ? ಬೇರೆ ಜೀವಿಗಳು ಮಾಡಿದ್ದಕ್ಕೆ ಪಾಪ ಪುಣ್ಯ ಅನ್ನಲ್ಲ, ಇವ ಮಾಡಿದ್ದಕ್ಕೆ ಅಷ್ಟೇ ಪಾಪ ಪುಣ್ಯ ಅಂತಾರೆ. ಬೇರೆ ಜೀವಿ ಮಾಡಿದ್ರೆ ಪಾಪ ಪುಣ್ಯ ಅಂತಾರೇನು ಯಾರೇ? ಒಂದು ಹುಲಿ ಒಂದು ಆಕಳನ್ನ ಹೊಡ್ಕೊಂಡು ತಿತ್ತು ಅಂದ್ರೆ ಅದಕ್ಕೆ ಪಾಪ ಅಂತಾರೇನು? ಪಾಪಿಷ್ಟು ಪ್ರಾಣಿ ಅಂತ ಎಂದರೇನು ಹುಲಿಗೆ ಸಿಂಹಕ್ಕ? ಮತ್ ಮನುಷ್ಯ ಹೊಡ್ಕೊಂಡು ತಿಂದ್ರ ಪಾಪಿಷ್ಟ ಅಂತ. ಯಾಕಂದ್ರೆ ಇವನಿಗೆ ಕರ್ತೃತ್ವ ಅನ್ನೋದು ಒಂದು ಶಕ್ತಿ ಅದ ಇವನಿಗೆ, ಮನುಷ್ಯನಿಗೆ. ಉಳಿದ ಜೀವಿಗಳಿಗೆ ಅದು ಇಲ್ಲ, ಬರೇ ಭೋಕ್ತೃತ್ವ ಅಷ್ಟೇ.
ಇವನಿಗೆ ಕರ್ತೃತ್ವನೂ ಅದ, ಭೋಕ್ತೃತ್ವನೂ ಅದ. ಇದು ತಿಳ್ಕೋಬೇಕು ನೀವು. ಕರ್ತೃತ್ವ ಸ್ವಾತಂತ್ರ್ಯ ಅದ ಇವನಿಗೆ, ಮನುಷ್ಯಗೆ ಒಬ್ಬನಿಗೆ ಅದ ಕರ್ತೃತ್ವ ಸ್ವಾತಂತ್ರ್ಯ. ಉಳಿದು ಯಾವ ಕೈ ಇಲ್ಲ. ದೇವತೆಗಳು ಭೋಕ್ತೃತ್ವ, ಹೀನ ಯೋನಿಗಳು ಭೋಕ್ತೃತ್ವ. ಆ ದೇವತೆಗಳು ಪುಣ್ಯ ಮಾಡಿ ಆ ಸ್ವರ್ಗದೊಳಗ ಹೋಗಿ ತಮ್ಮ ಪುಣ್ಯ ಇರತನ ಇದ್ದು ಮತ್ತ ಹೊಳ್ಳಿ ಮನುಷ್ಯ ಜನ್ಮಕ್ಕೆ ಬರಬೇಕವ್ರು. ಉಳಿದ ಜೀವಿಗಳು ಕೂಡ ತಮ್ಮ ಪಾಪವನ್ನು ಅನುಭವಿಸಿ ಮತ್ತ ಹೊಳ್ಳಿ ಮನುಷ್ಯ ಜನ್ಮಕ್ಕೆ ಬರಬೇಕು. ಈ ಮನುಷ್ಯನಲ್ಲಿ ಕರ್ತೃತ್ವ ಭೋಕ್ತೃತ್ವ ಎರಡೂ ಅದಾವ. ಏನು ಮಾಡ್ತಿ ಮಾಡು, ಗಳಿಸು ಮತ್ತೆ ಎಂಜಾಯ್ ಮಾಡು, ಗಳಿಸು ಮತ್ತೆ ಎಂಜಾಯ್. ಈಗ ಹೆಂಗ ರೊಕ್ಕ ಇಲ್ಲಿ ಏಡ್ ದುಡಿದ್ರು ರೊಕ್ಕ ಸಾಲುವಲ್ದು ಅಂತೇಳಿ ದುಬೈಗೆ ಹೋಗ್ತಾರ. ದುಬೈಗೆ ಹೋಗಿ ರೊಕ್ಕ ಗಳಿಸ್ಕೊಂಡು ಬಂದು ಇಲ್ಲಿ ಜೀವನ ಮಾಡ್ತಾರ. ಮಾಡಿದ್ಮೇಲೆ ರೊಕ್ಕ ಕೆಲಸ ಆದ್ಮೇಲೆ ಮತ್ತೆ ರೊಕ್ಕ ಗಳಿಸ್ಲಿಕ್ಕೆ ದುಬೈಗೆ ಹೋಗ್ತಾರ. ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಭಾಳ ರೊಕ್ಕ ಸಿಗ್ತದೆ, ಇಲ್ಲಿ ಭಾಳ ಕೆಲಸ ಮಾಡಿದ್ರೆ ಸ್ವಲ್ಪ ರೊಕ್ಕ ಸಿಗ್ತದೆ. ಹಂಗಿದ ಮನುಷ್ಯ ಜನ್ಮ ಏನದ ದುಬೈಗೆ ಹೋದಂಗಿಲ್ಲ. ನೀ ಎಂತ ಕೆಲಸ ಮಾಡ್ತಿದ್ದಿ ಅಂತ ಫಲ. ಪಾಪ ಜಾಸ್ತಿ ಮಾಡಿದ್ರೆ ಹೀನ ಯೋನಿಗಳಿಗೆ, ಪುಣ್ಯ ಜಾಸ್ತಿ ಮಾಡಿದ್ರೆ ದೇವತಾ ಲೋಕಗಳಿಗೆ. ಕರ್ತೃತ್ವ ಮನುಷ್ಯ ಜನ್ಮಕ್ಕೆ ಒಂದೇ ಕರ್ತೃತ್ವ ಮತ್ತು ಭೋಕ್ತೃತ್ವ ಎರಡೂ ಅದಾವ ಇವನಿಗೆ. ಉಳಿದು ಯಾರಿಗೂ ಇಲ್ಲ ಕರ್ತೃತ್ವ ಭೋಕ್ತೃತ್ವ ಎರಡೂ ಇಲ್ಲ, ಬರೀ ಭೋಕ್ತೃತ್ವ. ಕರ್ತೃತ್ವ ಆಗಬೇಕಾದ್ರೆ ಮತ್ತೆ ಮನುಷ್ಯರಾಗೆ ಬರಬೇಕು. ಅದು ಬಹಳ ಅಪರೂಪದ ಜನ್ಮ ಸಿಕ್ಕದ. ಈ ಒಂದು ಜನ್ಮ ಸಿಕ್ಕಾಗ ಇಲ್ಲಿ ನಾವು ಅತ್ಯಂತ ಇದನ್ನ ಸದುಪಯೋಗ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಸಂಪಾದಿಸಿ ಮುಂದಿನ ಜನ್ಮ ಇರ್ಲಾರ್ದಂಗೆ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಆ ಜನ್ಮ ಇತ್ತಂದ್ರೂ ಸಹಿತ ಶ್ರೇಷ್ಠವಾದ ದೇವತಾ ಜನ್ಮ ಪಡ್ಕೊಳ್ಳಂತ ಒಂದು ಪವಿತ್ರಾತ್ಮರಾಗ್ಬೇಕು ನಾವು. ಅದಕ್ಕೆ ಇವ ಯಾಕೆ ಕರ್ಮ ಮಾಡ್ತಾನ ಪಾಪ ಪುಣ್ಯ ಅಂದ್ರೆ ಅವನಿಗೆ ಕರ್ತೃತ್ವ ಶಕ್ತಿ ಅದ, ಆ ಸ್ವಾತಂತ್ರ್ಯ ಅದ ಅವನಿಗೆ. ಪಾಪ ಮಾಡಿ ಹೀನ ಯೋನಿಗೆ ಹೋಲಕ್ನೂ ಅವನಿಗೆ ಸ್ವಾತಂತ್ರ್ಯ ಅದ, ಪುಣ್ಯ ಮಾಡಿ ಶ್ರೇಷ್ಠ ಯೋನಿಗೆ ಹೋಲಕ್ನೂ ಅವನಿಗೆ ಸ್ವಾತಂತ್ರ್ಯ ಅದ. ಪಾಲನ ಅವ್ರವ್ರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಫಲ ಕೊಟ್ಟು ಸುಖ ದುಃಖಾದಿಗಳನ್ನೇನು ಕೊಡ್ತಾನೆ ಇದಕ್ಕೆ ಪಾಲನ ಅಂತಾರ. ಪಾಲನ ಸೃಷ್ಟಿಯಾದ ಅಂದ್ರೆ ಪಾಲನ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಸಂಕಲ್ಪ ಉಂಟಾಗುತ್ತದೆ. ಏನಂತಂದ್ರೆ ಕರ್ಮದ ಸಲುವಾಗಿ ಅವರವರಿಗೆ ಫಲವನ್ನು ಕೊಡುತ್ತಾನೆ, ಇದು ಪಾಲನೆ. ಉಪಾಸಕರು ಅಂದರೆ ಪರಮಾತ್ಮನನ್ನ ಧ್ಯಾನಿಸುವರು. ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಉಪಾಸಕರಂತಾರ. ಇಷ್ಟ ದೇವತಾ ಧ್ಯಾನ ರೂಪ ಉಪಾಸನೆ. ಪರಮಾತ್ಮನ ಉಪಾಸನೆ, ಧ್ಯಾನ, ಜಪ ಇತ್ಯಾದಿ ಸಾಧನೆಗಳ ಬಲದಿಂದ ಈಶ್ವರನಿಗೆ ಮತ್ತೊಂದು ಸಂಕಲ್ಪವಾಗುತ್ತದೆ. ಉಪಾಸಕರು ಅವರವ್ರ ಕರ್ಮ ಫಲ ಅವರಿಗೆ ಕೊಡಬೇಕು ಅಂತ ಅಂದತ್ನಾಗ ಅವನಿಗೆ ಇವ್ರು ಉಪಾಸಕರು ಉಪಾಸನೆ ಮಾಡ್ತಾ ಇದ್ದದ್ದಕ್ಕೆ ಮತ್ತೊಂದು ಸಂಕಲ್ಪ ಉಂಟಾಗ್ತದ. ಏನಂದ್ರ ರಾಮ ಕೃಷ್ಣ ಮೊದಲಾದವರುಗಳ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ. ನೋಡಿ, ರಾಮ ಕೃಷ್ಣ ಮೊದಲಾದ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ. ಇದು ಇನ್ನೊಂದು ರೀತಿಯ ಸಂಕಲ್ಪ. ಅದೃಶ್ಯ ರೂಪದ ಎಲ್ಲರೂ ಅದರ, ಆದ್ರೆ ಸರ್ವರಿಗೂ ತೋರುವಂತಾಗಲಿ ಅಂದ್ರೆ ಪ್ರಸಿದ್ಧವಾಗಲಿ, ಎಲ್ಲರ ಕಣ್ಣಾಗ ಬೀಳಲಿ ಇದು ಅಂತ. ಯಾಕಂದ್ರೆ ಅವರ ಉಪಾಸನೆ ತಪಸ್ಸಿನ ಫಲದಿಂದ ಅವರಿಗೆ ಅಂತ ಒಂದು ಸಂಕಲ್ಪ, ಈಶ್ವರನಲ್ಲಿ ಅಂತ ಸಂಕಲ್ಪ. ಯೋಗಿಗಳು, ಮಹಾತ್ಮರು, ಸಂತರು, ಶರಣರು ಇವರ ಶರೀರಗಳು ಏನಾಗಬೇಕು, ಎಲ್ಲರ ಕಣ್ಣಿಗೆ ಬೀಳಿ ಎಲ್ಲರಿಗೂ ಪ್ರಸಿದ್ಧ ಆಗಲಿ ಅಂತ. ಈಗ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಯಾರಾದ್ರು ಈ ಜಗತ್ನಾಗ?
ಇವ ಗೊತ್ತಿಲ್ಲ ಅನ್ನಂಗೆ ಇಲ್ಲ. ಇಡೀ ಜಗತ್ತಿನಾಗ ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿ ಯಾರು? ನರೇಂದ್ರ ಮೋದಿಜಿ. ಈಶ್ವರನ ಸಂಕಲ್ಪ ಏನಂತ? ಮೋದಿಜಿ ಅವರ ಶರೀರ ಎಲ್ಲರಿಗೂ ತೋರುವಂತಾಗಲಿ ಅಂತ ಅವನಿಗೆ ಸಂಕಲ್ಪ. ಯಾಕಂದ್ರ ಆತನ ತಪಸ್ಸು, ಆತನ ಉಪಾಸನೆ, ಆತನ ಜಪ ತಪಾದಿ ಯೋಗ ಸಾಧನೆ ಸಿದ್ಧಿಗಳು ಅವನಿಗೇನ್ ಮಾಡ್ತವೆ? ಫೇಮಸ್ ಮಾಡ್ತಾವ. ಅದಕ್ಕೆ ರಾಮ ಕೃಷ್ಣ ಮೊದಲಾದವರ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ. ಇದು ಇನ್ನೊಂದು ರೀತಿಯ ಸಂಕಲ್ಪ. ಕರ್ಮಿಗಳ ಸಲುವಾಗಿ ಫಲ ಕೊಡುವ ಸಂಕಲ್ಪ, ಇದು ಒಂದು ವಿಧಾನ. ಫಲಭೋಗಗಳು ಕೊಡ್ತಾನೆ, ರೊಕ್ಕ ರೂಪಾಯಿ, ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು, ವಿದ್ಯೆ ಹುದ್ದೆ ಏನ್ ಕೊಡ್ತಾನ? ಇದು ಕರ್ಮಿಗಳಿಗೆ ಕೊಡುವಂತ ಒಂದು ವಿಧಾನ. ಇದು ಒಂದು ಸಂಕಲ್ಪ. ಇನ್ನೊಂದು ಸಂಕಲ್ಪ, ಉಪಾಸಕರು ಧ್ಯಾನ ಮಾಡುತ್ತಿದ್ದರೆ, ಏನ್ ಪೂಜಾ ಪಾಠ ಧ್ಯಾನ ತಪಸ್ ಮಾಡ್ತಿರ್ತಾರಲ್ಲ, ಮತ್ತಿಲ್ಲ ನಾವು ಜ್ಞಾನದ ಕೆಲಸ ಮಾಡ್ಲಿಕ್ಕತ್ತೀವಿಲ್ಲ, ಇದು ತಪಸ್ ಹೌದಾ ಅಲ್ಲ? ಇದು ಪೂಜೆ ಹೌದಾ ಅಲ್ಲ? ಇದು ಧ್ಯಾನ ಹೌದಾ ಅಲ್ರಿ? ಅದಕ್ಕೆ ಉಪಾಸಕರು ಧ್ಯಾನ ಮಾಡುತ್ತಿದ್ದರೆ ಇಂತಿಂತವರು ಬಂದು ನನ್ನನ್ನು ಪೀಡಿಸುತ್ತಿದ್ದಾರೆ, ಅವರ ಸಂಹಾರ ಮಾಡು ಅಂತೇಳಿ ಅವ್ರ ಉಪಾಸಕರು ಧ್ಯಾನ ಮಾಡಾಗ ಅನಾನುಕೂಲ ಮಾಡ್ತಿರ್ತಾರೆ ಕೆಲವೊಬ್ಬರು. ಅನಾನುಕೂಲ ಮಾಡ್ತಿರ್ತಾರೆ. ಅವರಿಗೆ ಇವ್ರು ಉಪಾಸಕರು ಏನ್ ಮಾಡ್ತಾರ? ಹೋಗಿ ಈಶ್ವರಗ ಬೇಡ್ಕೋತಾರ, ಪರಮಾತ್ಮ ಇವರೆಲ್ಲ ನಮಗ ಇಲ್ಲಿ ಒಳ್ಳೆ ರೀತಿ ಬದುಕಬೇಕಂತ ಪ್ರಯತ್ನ ಮಾಡ್ಲಕತ್ತೀವಿ, ಖರೆ ಇವ್ರು ನಮಗೆ ಪೀಡಿಸ್ಲಕತ್ತಾರ, ಇವ್ರ ಸಂಹಾರ ಮಾಡು. ಅದಕ್ಕೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಯಾವಾಗ ಧರ್ಮವು ಅಧಃಪತನ, ಧರ್ಮ ಏನಾಗ್ತದ? ಅಧಃಪತನ ಆದಾಗ, ಆವಾಗ ಆವಾಗ ಯಾವಾಗ ಯಾವಾಗ ಅಂತಂದ್ರೆ ಅಧರ್ಮವೇ ಮೇಲ್ಮುಖವಾಗಿ ಮೆರೆಯುತ್ತಿರುವಾಗ, ದುಷ್ಟರ ಸಂಖ್ಯೆ ದುಷ್ಟತನ ಹೆಚ್ಚಾಗಿ ಸಜ್ಜನರಿಗೆ ದುಃಖ ಕೊಡುವ ಸಂದರ್ಭದಲ್ಲಿ ಸಾಧು ಸತ್ಪುರುಷರು ಸಜ್ಜನರು, ಹೇ ಭಗವಂತ ನೀನೇ ನಮ್ಮ ರಕ್ಷಣಾಕರ್ತ ಮಾರಾಯ ಅಂತ ಹೇಳಿ ಸಂಕಲ್ಪ ಮಾಡುತ್ತಾರೆ. ಆಗ ರಾಮಕೃಷ್ಣಾದಿಗಳು ರೂಪ ತಾಳಿ ಬಂದು ದುಷ್ಟರಿಗೆ ಶಿಕ್ಷೆ ನೀಡುತ್ತಾರೆ, ಸಂಹಾರ ಮಾಡುತ್ತಾರೆ. ಎಲ್ಲಿಗೆ ಹೋಗ್ಯದ ನೋಡ್ರಿ ಕಥೆ ಇದು. ರಾಮಕೃಷ್ಣಾದಿಗಳ ಶರೀರ ಎಲ್ಲರಿಗೆ ಈ ಜಗತ್ತಿನೊಳಗೆ ಅತ್ಯಂತ ಅವಶ್ಯಕ ಇರುವಾಗ ಅವರು ಶರೀರಧಾರಿಗಳಾಗಿ ಬಂದು ಜಗತ್ತು ರಕ್ಷಣೆ ಮಾಡಿದಾಗ ಮತ್ತು ಅವರಿಗೆ ನೆನೆಸಲಾರದವರು ಯಾರು? ಕಾಶ್ಮೀರದೊಳಗೆ ನಮ್ಮ ಗಂಡದರಿಗೆ ಹೊಡೆದ್ ಬಿಟ್ರಿ, ನಾವು ಇದ್ದೇನ್ ಮಾಡಮು, ನಮ್ಗ ಹೊಡೆದ್ ಬಿಡ್ರಿ ಅಂತೇಳಿ ದುಃಖಿಗಳಾದವರು, ಗಾಬರಿ ಆದ ಸ್ತ್ರೀಗಳು ಅವರಿಗೆ ಕೇಳ್ಕೊತಾರೆ. ಯಮದೂತರಿಗೆ ಕೇಳ್ಕೊಂಡಾಗ ಅವ್ರು ಏನಂದ್ರು? ಏನಂದ್ರು? ಅವ್ರು ನಮ್ಗ ಹೊಡ್ರಿ ಅಂತಂದ್ರ, ನೈ ಜಾಕೆ ಮೋದಿ ಕೋ ಬೋಲ, ಹೋಗಿ ಮೋದಿಗೆ ಹೇಳ್ರಿ ಅಂತಂದ್ರು. ಮತ್ತು ನಿಮಗೆ ಎಲ್ಲರಿಗೆ ಹೊಡೆದ್ಮೇಲೆ ಯಾರು ಹೊಡೆದಾರ ಅಂತೇಳಿ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? ನಾವು ಹೊಡೆದಿವಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ಹೋಗಿ ಹೇಳ್ರ, ಮೋದಿಗೆ ಹೋಗಿ ಹೇಳ್ರ. ನೋಡ್ರಿ, ಅವ್ರದ್ದು ಒಂದು ಪದ್ಧತಿ ಹೆಂಗದಂದ್ರ, ಹೆಣ್ಣು ಮಕ್ಕಳಿಗೆ ಅವ್ರು ಏನ್ ಬೆಕ್ಕದ್ ಮಾಡ್ಬೋದಿತ್ತಿಲ್ಲ. ಅವಾಗ ಅವ್ರು ಹೆಣ್ಣು ಮಕ್ಕಳಿಗೆ ಮುಟ್ಟಿಲ್ಲ, ಸಣ್ಣ ಮಕ್ಕಳಿಗೆ ಮುಟ್ಟಿಲ್ಲ, ಯಾರ್ಯಾರಿಗೆ ಮುಟ್ಟಿಲ್ಲ, ಬರೇ ಗಂಡು ಮಕ್ಕಳಿಗೆ ಹೊಡೆದ್ಬಿಟ್ರು. ಹೋಗಿ ಮೋದಿಗೆ ಹೇಳಂತಂದ್ರು. ಆ ಮೋದಿಗೆ ಹೇಳಿದ್ರೆ ಏನಾಯ್ತು? ರಾಮಕೃಷ್ಣ ರೂಪದಲ್ಲಿ ಈಶ್ವರನ ಸಂಕಲ್ಪದಿಂದ ಮೋದಿಗೆ ಹೋಗಿ ಹೇಳಿದ್ರು. ಈಶ್ವರ ಬಂದು ರಾಮಕೃಷ್ಣರ ರೂಪದಲ್ಲಿ ಮೋದಿ ಏನ್ ಮಾಡ್ದ?
ಅವ್ರೆಲ್ಲ ಭಸ್ಮ ಮಾಡಿ ಹೋಗದು. ಅವರು ಇವ್ರಿನ ಅಟ್ಲೀಸ್ಟ್ ಇವ್ರ ಹ್ಯಾಂಡ್ರು ಭೂಮಿ ಮೇಲೆ ಬದುಕರೆ ಮಾಡ್ಲಿಕ್ಕತ್ತಾರ. ಅವ್ರ ಹ್ಯಾಂಡ್ರು ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ. ಓಸು ಮಂದಿಗೆ ಇಲಿ ಹೊಡೆದಂಗೆ ಹೊಡೆದು ಬಂದ್ಬಿಟ್ಟು ಹೆಗ್ಣಗಳಿಗೆ ಇಲಿಗಳಿಗೆ ಹೆಂಗ್ ಹೊಡೆದ ಹೊಡೆದು ಬಂದ್ಬಿಟ್ಟು. ಹಂಗ ಅದನ್ನ ಸಂಕಲ್ಪ ಅದು. ಅದಕ್ಕೆ ಆಗ ರಾಮಕೃಷ್ಣಾದಿಗಳ ರೂಪ ತಾಳಿ ಬಂದು ದುಷ್ಟರಿಗೆ ಶಿಕ್ಷೆ ನೀಡುತ್ತಾನೆ, ಸಂಹಾರ ಮಾಡುತ್ತಾನೆ. ಈಶ್ವರನೇ ರಾಮನಾಗಿ, ಈಶ್ವರನೇ ಕೃಷ್ಣನಾಗಿ ಬಂದು ಸಂಕಲ್ಪ ಮಾಡ್ತಾನೆ. ಅಲ್ರಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ನಮ್ಮ ದೇಶದಲ್ಲಿ ಪೊಲೀಸ್ ಕಚೇರಿಗಳದವ, ಕೋರ್ಟುಗಳದವ. ಈ ಕೃಷ್ಣ ರಾಮ ಎದಕ್ ಬೇಕು ಅಂತ ಅಂದಿರಿ ಎಲ್ಲರೇ? ಮತ್ತೆ ಲೌಕಿಕ ಬಂತು ಚಿಂತ. ಬೇಕಾದಷ್ಟು ಇದ್ರೆ ಅವ್ರೆದಕ್ ಬೇಕು ಅಂದ್ರೆ, ಲೋಕದ ನ್ಯಾಯಾಲಯಗಳಲ್ಲಿ ಯಥಾರ್ಥವಾದ ನ್ಯಾಯ ಸಿಗುತ್ತದೆ ಎಂಬ ನಿಯಮವಿಲ್ಲ. ಯಥಾರ್ಥ ನ್ಯಾಯ ಅದು ಪರಮಾತ್ಮ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಅದ. ಇವ್ರು ಮಾಡೋ ನ್ಯಾಯಗಳು ಯಥಾರ್ಥ ಇರ್ತಾವಂತೇಳಿ ಏನು ನಿಯಮ ಇಲ್ಲ, ಯಥಾರ್ಥ ಇರ್ಬೇಕಂತೇನಿಲ್ಲ. ಯಾವ ಕಡೆ ವಕೀಲ ಜೋರ್ ಬಾಯಿ ಬಡಿತಾನ, ಅವಂದೇ ಕರೆ ಆಗಿಬಿಡ್ತದ. ಬಾಯಿ ಬಡಿದ ವಕೀಲಂದೇ ಸತ್ಯ ಆಗ್ತದ. ಇವ್ ಬಾಯಿ ಸತ್ತು ವಕೀಲ ಇದ್ನಂತಂದ್ರೆ ನಾವು ಏನ್ ಮಾಡ್ಬೇಕು? ಅವನ ಸಂಗಟ ವಾದ ಮಾಡ್ಲಿಕ್ಕಾಗಲ್ಲ. ಜಡ್ಜಿನ ಮೇಲೆ ಅವಂದೇ ಪ್ರಭಾವ ಜಾಸ್ತಿ ಆಗಿಬಿಡ್ತದ. ಆಯ್ತು, ಜಡ್ಜ್ ಯಾವ ಒದರ್ ಬಡಕ ಇರ್ತಾನ ಅವನ ಕಡೆನೇ ಬಾರದೈತೆ ಹೋಗ್ಬಿಡ್ತಾನ. ಅದು ಯಥಾರ್ಥವಾದ ನ್ಯಾಯ ಸಿಗ್ತದನ್ನಂತ ಭರವಸೆನೂ ಇಲ್ಲ. ಆ ಒಂದು ನ್ಯಾಯ ಇರಬೇಕಂತ ನಿಯಮ ಏನಿಲ್ಲ. ನ್ಯಾಯಾಲಯ ಕೊಟ್ಟ ನ್ಯಾಯಗಳು ಯಥಾರ್ಥವಾಗಿ ಇರುತ್ತವೆ ಎಂಬ ನಿಯಮವೇನೂ ಇಲ್ಲ. ಪೊಲೀಸು ಎಲ್ಲರೂ ಒಂದು ಮಟ್ಟಿನ ತನಕ ಕಂಟ್ರೋಲ್ ಮಾಡಬಹುದು ಅಷ್ಟೇ. ಅವರು ಮನುಷ್ಯರೇ ನಮ್ಮಂಗೆ, ಅವರೇನು ಈಶ್ವರ ಸ್ವರೂಪರಲ್ಲ. ಅದಕ್ಕೆ ಕೊಲೆಗಡುಕರು ನಿರ್ದೋಷಿಗಳಾದರು. ಎಷ್ಟೋ ಕೊಲೆಗಡುಕರು ನಿರ್ದೋಷಿಗಳಾಗ್ಯಾರ, ಹೊರಗೆ ಆರಾಮ್ ತಿರುಗಾಡ್ಲಕತ್ತಾರ. ಕೊಲೆ ಮಾಡ್ಲಾರ್ದವರು ದೋಷ ಹೊತ್ಕೊಂಡು ಜೈಲೊಳಗೆ ಕೊಳಿಲಕತ್ತಾರ. ಎಷ್ಟೋ ಉದಾಹರಣೆಗಳು. ಹತ್ತಿ ಬಟಾರ ತೂಕ ಮಾಡುವ ತಕ್ಕಡಿಯಲ್ಲಿ ವ್ಯಾಪಾರಸ್ಥರು 20 ಕೆಜಿ ಹತ್ತಿಯನ್ನು 15 ಕೆಜಿ ಮಾಡಿ ಮೋಸ ಮಾಡುತ್ತಾರೆ. ನೋಡ್ರಿ ಎಷ್ಟೆಷ್ಟು ಪಾಯಿಂಟ್ಸ್ ಕೊಡ್ತಾರೆ. ಈಗ ಇಲ್ಲಿ ನ್ಯಾಯ ಅನ್ನೋ ಜಗತ್ನಾಗ ಎಲ್ಲದ ಅಂತ. ಜಡ್ಜ್ಗಳು ವಕೀಲಗಳು ಮಾಡೋ ಕೆಲಸನೂ ಪರ್ಫೆಕ್ಟ್ ಇಲ್ಲ, ವ್ಯಾಪಾರಸ್ಥರು ಮಾಡೋ ಕೆಲಸನೂ ಪರ್ಫೆಕ್ಟ್ ಇಲ್ಲ. ಮತ್ತೆ ಈ ಕಲಾವಿದರು ಚಿನಿವಾರ ಬಂಗಾರದ ಅಂಗಡಿಯವ, ಚಿನಿವಾರನ ಹತ್ತಿರ ಒಂದು ತಕ್ಕಡಿ, ಅದರಲ್ಲಿ ಒಂದು ಸೊಳ್ಳೆ ಕುಳಿತರೂ ಕೂಡ ತೂಕ ತೋರಿಸುತ್ತದೆ. ಸಣ್ಣ ವ್ಯತ್ಯಾಸ ಕೂಡ ಅದು ಮುಚ್ಚಿಟ್ಟುಕೊಳ್ಳುವುದಿಲ್ಲ. ಅದೇ ರೀತಿ ನ್ಯಾಯಾಲಯದಲ್ಲಿ 2 ಪ್ರಕಾರ, ಒಂದು ಇಹಲೋಕದ ನ್ಯಾಯಾಲಯ, ಇನ್ನ ಒಂದು ಪರಲೋಕದ ನ್ಯಾಯಾಲಯ. 2 ರೀತಿ ಕೋರ್ಟ್ಗಳು. ಇಹಲೋಕದ ನ್ಯಾಯಾಲಯ ಹತ್ತಿ ಬಟಾರ್ ತೂಗುವ ತಕ್ಕಡಿಯಂತೆ. 15 ಕೆಜಿ ಇದ್ದದ್ದು 20 ಕೆಜಿನೂ ಮಾಡ್ತದ, 20 ಕೆಜಿ ಇದ್ದದ್ದು 15 ಕೆಜಿನೂ ಮಾಡ್ತದ. ಇಹಲೋಕದ ನ್ಯಾಯಾಲಯ ಹತ್ತಿ ಬಟಾರ್ ತೂಗಂತ ತಕ್ಕಡಿ ಇದ್ದಂಗ. ಅದೇ ಪರಲೋಕದ ನ್ಯಾಯಾಲಯ ಹೆಂಗದ? ಬಂಗಾರದ ಅಂಗಡಿ ಅವನ ತಕ್ಕಡಿ ಇದ್ದಂಗ. ಒಂದು ಸಣ್ಣ ಸೊಳ್ಳೆ ಕೂತ್ರು ತೂಕ ತೋರಿಸ್ತದ ಅಂತ ತಕ್ಕಡಿ ಒಂದು. ಯಾರ ಕಡೆಯ ವಕೀಲರು ಹೆಚ್ಚು ಬಾಯಿ ಬಡುಕರು ಇರುತ್ತಾರೋ ಅವರ ಕಡೆಗೆ ನ್ಯಾಯ ಉಂಟಾಗುವ ಸಂಭವ. ಅಪರಾಧಿಗಳು ಏನೇ ವಸೂಲಿ ಹಣ ಯಾವುದೋ ಒಂದು ಪ್ರಭಾವದಿಂದ ಪಾರಾಗುವ ಸಂದರ್ಭವೇ ಹೆಚ್ಚಾಗಿರುತ್ತದೆ. ಆದರೆ ಪರಲೋಕದ ಪರಮಾತ್ಮನ ತಕ್ಕಡಿ ಪತ್ತಾರನ ತಕ್ಕಡಿ ಇದ್ದ ಹಾಗೆ. ಪತ್ತಾರನ ತಕ್ಕಡಿಗಿಂತಲೂ ಅನಂತ ಪಟ್ಟು ನಿಖರವಾದ ಫಲಿತಾಂಶ ಕೊಡುತ್ತದೆ. ಪತ್ತಾರನ ತಕ್ಕಡಿ
ನಮ್ಮ ಲೋಕದೊಳಗೆ ಅದು ಕರೆಕ್ಟ್ ಅದ ಅಂತ ಅನಿಸ್ತದ. ಆದ್ರೆ ಅದನ್ನೂ ಮೋಸ ಮಾಡ್ತದ. ಅದಕ್ಕಿಂತ ಅನಂತ ಪಟ್ಟು ಕರೆಕ್ಟ್ ಇರೋಂಥ ಕನ್ನಡಿ ಏನದ ಅಂತಂದ್ರ ಧರಣಿಯ ಮೇಲೊಬ್ಬ ಹಿರಿದೊಬ್ಬ ಯಾರು ಕೂತಾರ? ಮಹಾದೇವ ಶೆಟ್ಟಿ. ಹರದ ಕುಳಿತಿರ್ದ ನಮ್ಮ ಮಹಾದೇವ ಶೆಟ್ಟಿ. ಕಾಣಿಯ ಗೆಲ್ಲ, ಅರ್ಧ ಕಾಣಿಯ ಸೋಲ. ಒಂದು ಚೂರು ಕಡಿಮೆನೂ ಕೊಡಲ್ಲ, ಹೆಚ್ಚನು ಕೊಡಲ್ಲ, ಭಾರಿ ಅಕ್ಯುರೇಟ್ ಅದನಂತ ಒಂದು ವಚನ ಅದ ನೋಡ್ರಿ. ಧರಣಿಯ ಮೇಲೊಬ್ಬ ಹರದ ಕುಳಿತಿರ್ದ ನಮ್ಮ ಮಹಾದೇವ ಶೆಟ್ಟಿ. ಅಲ್ಲಿ ಈಶ್ವರನ ತಕ್ಕಡಿ ಅಷ್ಟು ನಿಖರ ಅದ, ಅನಂತ ಪಟ್ಟು ನಿಖರವಾದ ಫಲಿತಾಂಶ ಕೊಡುತ್ತದೆ. ಭಗವಂತ ಕಾಣಿಯ ಸೋಲ, ಅರ್ಧ ಕಾಣಿಯ ಗೆಲ್ಲ ಅಂದ್ರೆ ಬಹಳ ಅಕ್ಯುರೇಟ್ ಅದ ಅಂತ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿತಿರ್ತಾನೆ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನೆ ವಾದಡೆ ನುಡಿವನು, ಇಮ್ಮನ ವಾದಡೆ ನುಡಿಯನು. ಒಮ್ಮನ ಆದ್ರ ನುಡಿತನ. ಮನಸ್ಸು ಏಕಾಗ್ರ ಆಯ್ತು ಅಂತಂದ್ರೆ ಅವನು ಕಾರುಣ್ಯ ಆಗ್ತದ. ಮನಸ್ಸು ಚಂಚಲಾಗಿ ಇಮ್ಮನ ಆಯ್ತು ಅಂತಂದ್ರೆ ಅವ ನುಡಿಯ, ಅವ ದೂರ ಆಗ್ಬಿಡ್ತಾನ. ಎಲ್ಲರೂ ಒಂದೇ ಅಂತಂದ್ರೆ ಅವ ನುಡಿತಾನ. ಇದು ಒಂದೇ ವಚನ ಸಾಕು ಭೇದ ಭಾವ ಮಾಡುವಂತ 21ನೇ ಶತಮಾನದ ಮೂರ್ಖರಿಗೆ. ಏನ್ರಿ, ನೀವು ಬೇರೆ, ನಾವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತಂದ್ರ ಇಮ್ಮನ ವಾದಡೆ ನುಡಿಯ, ಒಮ್ಮನ ವಾದಡೆ ನುಡಿವ. ಎಲ್ಲರೂ ಒಂದೇ ಅಂತೇಳಿ ಏನು ಹೋತಾರಲ್ಲ ಅವರಿಗೆ ಅವನ ಕಾರುಣ್ಯ ಇರ್ತದೆ. ಇಮ್ಮನ ಆಗ್ಯದ ಇಲ್ಲ. ಈಗ ಜಾತಿ ಜಾತಿ ಧರ್ಮ ಧರ್ಮಗಳಲ್ಲಿ ಭೇದ ಹುಟ್ಟಿಸಂತ ದುಷ್ಟ ಬುದ್ಧಿ ಕ್ರಿಯೇಟ್ ಆಗಿ ಇಮ್ಮನ ಆಗಿತ್ತಂದ್ರೆ ಅಲ್ಲಿ ಯಾವ ದೇವರು ಇರಲ್ಲ, ಯಾವ ಮಹಾತ್ಮರು ಇರಲ್ಲ. ನರಕ ಅದು. ಅವ್ರ ಮನಸ್ಸು ನರಕ, ಅವ್ರ ಬುದ್ಧಿನೂ ನರಕ, ಅವ್ರೇನು ಸಂಘಗಳು ಮಾಡ್ಯಾರ ಸಂಘನೂ ನರಕ, ಆ ಸಂಘಟನೆನೂ ನರಕ. ಇದ್ದು ಮರ್ಯಾದೆ ಕಳ್ಕೊಂಡು ಹೋಗ್ತಾರೆ ಅಷ್ಟೇ. ಹೆಂಗದು? ಒಮ್ಮನ ವಾದಡೆ ನುಡಿವನು, ಇಮ್ಮನ ವಾದಡೆ ನುಡಿಯನು. ಮಾಚನೂರು ಮುತ್ತಣ್ಣ ಅಂತ ರಾಯಚೂರಾಗ ಒಬ್ರು ಶ್ರೇಷ್ಠವಾದ ವ್ಯಾಪಾರಿಗಳು, ದೊಡ್ಡ ಬಿಲ್ಡಿಂಗ್ ಅದ. ಅವ್ರಿಗೇನು ಬಹಳ ವಯಸ್ಸಿಲ್ಲ, 40-45 ವಯಸ್ಸು. ಕೋಟ್ಯಾಧೀಶರು ಮಾಚನೂರು ಮುತ್ತಣ್ಣ. ಯಾವ ಕಾರ್ಯಕ್ರಮಕ್ಕೆ ಹಾಕಲಕ್ ಬರ್ತಾರೆ? CB ಪಾಟೀಲ್ ಅಂತ ಹೇಳಿ ಕೋರ್ಟ್ನೊಳಗೆ ವಕೀಲರದಾರ, ನೋಟ್ರಿ ಅದಾರ. ಅವ್ರು ಯಾವ ಕಾರ್ಯಕ್ರಮ ಆದ್ರೂ ಬರ್ತಾರೆ. ಕಾಮನ್, ಅವ್ರ ಸಂಘಟಿತ ಫ್ರೆಂಡ್ಸ್ ಎಲ್ಲ ಕಾಮನ್. ಯಾವ ಕಾರ್ಯಕ್ರಮ ಲೆಕ್ಕದಿರ್ಲಿ ಅದು ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಸಣ್ಣದಿರ್ಲಿ ದೊಡ್ಡದಿರ್ಲಿ ಅವ್ರ ಕೆಲಸ ಬಿಟ್ಟು ಬಂದು ಅಟೆಂಡ್ ಆಗ್ತಾರೆ. ಅದು ಬೇರೆ ಇದು ಬೇರೆ ಅವ್ರ ಕಿವ್ಯಾಗ ಹಾಕೊಳ್ಳಕ್ಕೆ ಹೋಗಂಗಿಲ್ಲ. ಅವ್ರು ಆ ಶಬ್ದನೇ ಬಿಟ್ಟು ಬಿಡ್ತಾರ. ಎಲ್ಲರೂ ಒಂದೇ ಅಂತೇಳಿ ಅಟೆಂಡ್ ಆಗ್ತಿರ್ತಾರೆ. ಈ ಭೇದ ಭಾವ ಮಾಡೋರು ಏನದಾರ? ಇಮ್ಮನವಾದವರು. ಅವ್ರ ಹತ್ರ ಯಾವ ಮಹಾತ್ಮರು ಇಲ್ಲ, ಯಾವ ದೇವರು ಇಲ್ಲ. ಅವ್ರ ಬುದ್ಧಿನೇ, ಅವ್ರ ದುರ್ಬುದ್ಧಿನೇ ಅವ್ರ ಸಂಘಟ. ನುಡಿದಂತೆ ನಡೆದರೆ ಘಟಸರ್ಪನೇ ಲಿಂಗ. ನುಡಿ ನಡೆಯಲ್ಲಿ ಭೇದ ಆಯ್ತು ಅಂತಂದ್ರ ಹಿಡಿದಿರ್ದ ಲಿಂಗವೇ ಘಟಸರ್ಪ. ಮತ್ತಿನ ಅದಕ್ಕೆ ತಕ್ಕ ಫಲ ಆ ರೀತಿ ಇದ್ದವ್ರು ಅನುಭವಿಸ್ತಾರೆ. ಅದಕ್ಕೆ ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ, ಅರ್ಧ ಕಾಣಿಯ ಗೆಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಎಲ್ಲರೂ ಒಂದೇ ಅಂತೇಳಿ ಹೋದ್ರ ಜಾಣ. ನೀವು ಬೇರೆ, ನಾವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತೇಳಿ ಬುದ್ಧಿ ಕೆಡಿಸ್ಕೊಂಡವ್ರು ಏನಂತಾರ? ಅವ್ರಿಗೆ ಕೋಣ ಅಂತಾರ ಅಷ್ಟೇ. ಜಾಣರಿಗೆ ಒಂದೇ ದಾರಿ, ಜಾಣ ಕೋಣರಿಗೆ 2 ದಾರಿ, ಕೋಣರಿಗೆ 100 ದಾರಿ. ಎಲ್ಲಿ ಭೇದ ಭಾವ ಮಾಡ್ಕೊತ ಹೊಂಟಾರ ಅವರು 100 ದಾರಿ ಒಳಗೆ ಕೋಣಗಳ ರೂಪದಲ್ಲಿ ನುಗ್ಗುತ್ತಿರ್ತಾರೆ. ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಎಂತ ವಚನ ನೋಡ್ರಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿತಿರ್ತಾನೆ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನ ವಾದಡೆ ನುಡಿವನು.
ಇಮ್ಮನ ಒಮ್ಮನ ವಾದಡೆ ಒಡನೆ ನುಡಿವನು. ಅವಾಗೇ ಗ್ಯಾರಂಟಿ, ಅದೇನ ರೋಕಡ ಅಂತಿರಲ್ಲ ಹಂಗ ಅವನು ಒಡನೆ ನುಡಿವನು. ಇಮ್ಮನ ವಾದಡೆ ನುಡಿಯನು. ಏನ್ ಅವನ ಶಬ್ದ ಏನು ನಿಮ್ ಕಡೆಗೆ ನೋಡಂಗೇ ಇಲ್ಲ. ಒಳ್ಳೆ ಏನಕ್ಕೆ ಮಾಡ್ಕೊಳಕ್ ಹೋಗ್ಲೆ ಕಡ್ಬಿಡತ್ ಬಿಡ. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಯಾರು ಮಾತಾಡ್ತಾರ? ಯಾರೇನ್ ಹೇಳಕತ್ತೀರ? ಯಾರ್ದ ದನಿ ಕೇಳಕತ್ತ. ಅದಕ್ಕೆ ನಾವು ಮುತ್ತಣ್ಣಗ ಕೇಳ್ದವ್, ಮಾಚಿನೂರು ಮುತ್ತಣ್ಣಗ. ಮೊನ್ನೆ ಅದ್ರಾಗಿದ್ರಿ ಮತ್ ಇವತ್ತು ಇದ್ರಾಗ ಬಂದ್ರಿ. ಅದು ಬೇರೆ ಇದು ಬೇರೆ ಅಂತ ಅವ್ರ ಬುದ್ಧಿಯಾಗ ಹಂಗದ, ಇವ್ರ ಬುದ್ಧಿಯಾಗ ನನ್ ಬುದ್ಧಿಯಾಗ ಹಂಗಿಲ್ಲಪ್ಪ. ಅವರು ಇವ್ರು ಎಲ್ಲರೂ ಒಂದೇ, ನಮ್ಗೇನ್ ಎಲ್ಲರೂ ಒಂದೇ, ನಾವೆಲ್ಲರ ಸಂಕಟ ಇರ್ತೀವಿ. ಮಹಾತ್ಮ ಹೌದಲ್ರಿ ಅವ್ರೆಲ್ಲರೂ? ಅಂತವ್ರು ಎಲ್ಲರ ಸಂಕಟ ಇರ್ಬೇಕನ್ನೋರು ಮಹಾತ್ಮರು ಹೌದಾ ಇಲ್ಲ ಸಮಾಜದಾಗ? ದೊಡ್ಡ ಮನಸ್ಸು, ದೊಡ್ಡ ಗುಣ. ಮಹಾತ್ಮ ಅಂದ್ರೆ ಏನು? ಮಹಾ ಅಂದ್ರೆ ದೊಡ್ಡದು, ಆತ್ಮ ಅಂದ್ರೆ ದೊಡ್ಡ ಆತ್ಮ. ಎಲ್ಲಾ ಆತ್ಮಗಳ ಜೊತೆಗೆ ಸಂಬಳಿಸ್ಕೊಂಡು ಹೋಗವ್ರೆ ಮಹಾತ್ಮರು. ದೊಡ್ಡ ಗುಣ. ಏನು ನಮ್ಮ ಸಮಾಜದ ಕಡೆದು ಕ್ಯಾಲೆಂಡರ್ ಮಾಡಿರಿ, ಒಂದು ಕ್ಯಾಲೆಂಡರ್ ಕೊಡ್ತೀರಿ ಏನಪ್ಪ ಅಂತ ಕೇಳಕ್ ಹೋದ್ರೆ, ಒಂದ್ ಯಾಕ್ರಿ ಅಲ್ಲಿ ಇಟ್ಟಿವಿ ನೋಡ್ರಿ, ಏಸ್ ಬೇಕಂತ ತಗೊಂಡೋರಿ, ನಿಮಗ ತಗೋರಿ, ಮತ್ತೆ ನಿಮ್ಮವ್ರು ಯಾರ್ಯಾರ ಬೇಕಿದ್ದವ್ರಿಗೆ ಕೊಡ್ರಿ. ಹಿಂಗ್ ಕೈ ತೆಗೆದು ಒಂದೊಂದೇ ತೆಗೆದು ರಬ್ಬರ್ ಹಾಕಿ ಕೊಡಂಗಿಲ್ಲ ಅವ್ರು. ತಗೋರಿ ಎಲ್ಲರೂ ಹಾಕೋರಿ, ತಗೋರಿ ಕ್ಯಾಲೆಂಡರ್ ಸಿಗಿಸ್ಕೋರಿ, ಎಲ್ಲರ ಮನೆಗೆ ತಗೊಂಡೋರಿ, ಉಪಯೋಗ ಮಾಡ್ಕೋರಿ. ಬಹಳ ದೊಡ್ಡ ಗುಣ. ಏನ್ ವಯಸ್ಸು ನೋಡಿದ್ರಿ ಏನು 50 ಇಲ್ಲ, ಸಣ್ಣ ಸಣ್ಣ ಹುಡುಗರು. ಅದು ಬರ್ಬೇಕು. ಅವ್ರ ಜೊತೆಗಿರೋಂಥವ್ರು ಓಸು ಮಂದಿ, ಒಂದು 100 ಮಂದಿ ಫ್ರೆಂಡ್ಸ್ ಅದಾರ, ಎಲ್ಲರೂ ಹಂಗೆ ಅದಾರ. ಬೆಸ್ಟ್ ಫ್ರೆಂಡ್ಸ್. ನಮ್ಮ ಕಾಲೇಜ್ನಾಗ ಒಬ್ಬರು ವಿಜಯ ಭಾಸ್ಕರ್ ಅಂತದಾರ. ಅವರು ಅದೇ ಸಮಾಜದ ಎಲ್ಲೇ ಕಾರ್ಯಕ್ರಮ ಎಲ್ಲೇ ನಡೀಲಿ. ಈಗ ಪ್ರಭುದೇವರದು ಪ್ರವಚನ ನಡೆಸ್ಯಾರ 7ನೇ ತಾರೀಕಿನಿಂದ 21ನೇ ತಾರೀಕು ತನಕ. ಯಾರ್ಯಾರು ರಾಯಚೂರಿಗೆ ಬರ್ತಿದ್ರು ಬಂದು ಅಟೆಂಡ್ ಆಗ್ಬೋದು. ಸಂಜೆಗಿರ್ತದ ನೋಡ್ರಿ 21ನೇ ತಾರೀಕು ತನಕ. ಆ ಕಡೆ ನಿಮ್ ಕಡೆಯವರೇ ಬಂದಾರ ಪ್ರವಚನ ಹೇಳಕ್. ಆ ಕಡೆ ಬೆಳಗಾವ್ ಕಡೆಯವ್ರು ಯಾರು ಅದಾರ ಅದು ಹಾಕ್ತೇನೆ, ಕಳಿಸಿರ್ಬೇಕು ನೋಡ್ರಿ. ನಾನು ಮೋಸ್ಟ್ಲಿ ಎಲ್ಲರಿಗೂ ಕಳಿಸಿರ್ಬೇಕು. ಕಾಂಪ್ಲೇಂಟ್ ಅದ ನೋಡ್ರಿ. ರಾತ್ರಿ ಪ್ರಸಾದ ಎಲ್ಲ ವ್ಯವಸ್ಥೆ ಅಲ್ಲೇ ಇರ್ತದ. 21ನೇ ತಾರೀಕು ತನಕ ಇರ್ಲಿ. ಈಗೇನಾಯ್ತಪ್ಪ ಅಂತಂದ್ರೆ, ಶ್ರೀ ಕೃಷ್ಣ ಬರುವ ಅವಶ್ಯಕತೆ ಏನಿದೆ? ನಮ್ಮ ದೇಶದಲ್ಲಿ ಕೋರ್ಟ್ ಕಚೇರಿಗಳು ಇದ್ದಾವಲ್ಲ ಅಂತಂದ್ರೆ ಇವರೂ ಶಿಕ್ಷೆ ಕೊಡುತ್ತಿದ್ದಾರಲ್ಲ, ಈ ನ್ಯಾಯಾಲಯಗಳಲ್ಲಿ ಯಥಾರ್ಥ ನ್ಯಾಯ ಸಿಗುವುದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಉಪಾಸಕರು, ಅಪ್ಪ ಭಗವಂತ ನೀನೇ ಬಂದು ಈ ದುಷ್ಟರ ಸಂಹಾರ ಮಾಡಪ್ಪ. ಕಂಸ, ರಾವಣ, ಕುಂಭಕರ್ಣ, ದುರ್ಯೋಧನ ಉಪಾಧಿಯಲ್ಲಿದ್ದ ದುಷ್ಟರಿವರು. ಅವ್ರ ರೀತಿ ಅವ್ರು ಹೆಂಗದಾರ ಹಂಗೆ ಇವರು ದುಷ್ಟರದಾರ, ಭ್ರಷ್ಟರು. ಯಾವಾಗ ಸಜ್ಜನರಿಗೆ ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಕೊಡಲು ಆರಂಭಿಸುವರೋ ಆಗ ಉಪಾಸಕರು ಹೇ ಭಗವಂತ ಬಾರಪ್ಪ ಕಾಪಾಡಪ್ಪ ಅಂತ ಯಜ್ಞ ಯಾಗಾದಿಗಳನ್ನು ಮಾಡ ಹತ್ತಿಸ್ತಾರೆ. ಏಕೆಂದರೆ ಭಗವಂತನ ಅವತಾರ ಉಂಟಾಗಲಿ ಅಂತ. ಈಗ ನೋಡ್ರಿ, ನಮ್ಮ ದೇಶದೊಳಗ ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ಟವ್ರೆ ನಾವು ಬೇರೆನೆ ಆಗ್ಬಿಟ್ಟಿವಿ. ಸುಮಾರು 5 ರಿಂದ 10 ಲಕ್ಷ ಟ್ಯಾಕ್ಸ್ ಹೋಗ್ತದೆ ನಮ್ಮ ಮನೇಲಿಂತ ಸರ್ಕಾರಕ್ಕೆ. ಅದ್ರಲಿಂತ ನಮಗೇನ್ ಸಿಗ್ತದ್ರಿ? ಹೊಳ್ಳಿ ನಮ್ಗೆ ಸರ್ಕಾರದ ಏನಾರ ಸಪೋರ್ಟ್ ಅದ, ಏನಾರ ಉಪಯೋಗ ಅದ, ಮತ್ತ ಅದರಿಂದ ದೇಶದ ಅಭಿವೃದ್ಧಿ ಕೆಲಸಗಳಾಗ್ಲಕತ್ತವ. ಅಯೋಗ್ಯ ರಾಜಕಾರಣಿಗಳು ಅಯೋಗ್ಯ ಪ್ರಜೆಗಳಿಗೆ ರೊಕ್ಕ ಕೊಟ್ಟು ಆರಿಸಿ ಬಂದು ತಾವು ಕೊಟ್ಟ ರೊಕ್ಕವನ್ನ ಹೊಳ್ಳಿ ತೆಕ್ಕೊಳ್ಳಕ ಅಯೋಗ್ಯವಾದ ಕೆಲಸಗಳನ್ನ ಮಾಡಿ
ಅವರಿಗೆ ಓಟ್ ಹಾಕಿಸ್ಕೊಳಕ್ ಅವ್ರ ಗುಣಗಳು ಹಂಗೇ ಉಳಿಸ್ಕೊಳಕ ನಾವು ಕಟ್ಟಿದ ಟ್ಯಾಕ್ಸ್ ಎಲ್ಲ ದುರುಪಯೋಗ ಮಾಡಿ ಅವರಿಗೆ ಪುಗಸಟೆ ಭಾಗ್ಯ ಅಂತ ಕೊಟ್ಟು ದುಡಿಲಾರ್ದಂಗ ಮಾಡಿ ಅವರ ಅಯೋಗ್ಯತನವನ್ನ ಅವರಿಗೆಲ್ಲ ಒಂದು ಕೆಟ್ಟ ಗುಣಗಳನ್ನ ಕಲಿಸುವಂತ ಕೆಟ್ಟ ಪ್ರವೃತ್ತಿ. ಇದೇನು ಯಾವ ಕಂಸನೂ ಇಷ್ಟು ಹೊಲಸು ಮಾಡಿಲ್ಲ, ಯಾವ ರಾವಣನೂ ಇಷ್ಟು ಹೊಲಸು ಮಾಡಿಲ್ಲ, ಯಾವ ಕುಂಭಕರ್ಣನೂ ಅಷ್ಟು ಹೊಲಸು ಮಾಡಿಲ್ಲ, ಯಾವ ದುರ್ಯೋಧನನೂ ಅಷ್ಟು ಹೊಲಸು ಮಾಡಿಲ್ಲ. ಅವ್ರಿಗಿಂತ 1000 ಲಕ್ಷ ಕೋಟಿ ಪಟ್ಟು ಈಗಿನ ರಾಜಕಾರಣಿಗಳು ದೇಶದ ವ್ಯವಸ್ಥೆಯನ್ನು ಸರ್ವನಾಶ ಮಾಡ್ಯಾರ, ಹದಗೆಡಿಸ್ಬಿಟ್ಟಾರ. ಭ್ರಷ್ಟಾಚಾರವೇ ಶಿಷ್ಟಾಚಾರ. ಇದಕ್ಕೆ ಬುದ್ಧಿ ಕಲಿಸ್ಲಕ್ಕ ಬರ್ತಾನ. ಯಾವಾಗ ಯದಾ ಈ ಅಂತ ಒಂದು ಶಬ್ದ ಬಳಸ್ಯಾರ ಅವರು. ಯಾವಾಗ ಒಂದು ಸಾರಿ ಅಲ್ಲ, ಯಾವಾಗ ಹೊಲಸಿ ಹಬ್ಬಿಸ್ತಾರ ದುಷ್ಟರು ಈ ಜಗತ್ತನ್ನ, ಅವರಿಗೆ ಬುದ್ಧಿ ಕಲಿಸಿ ಅವರ ಸರ್ವನಾಶ ಮಾಡಿ ಅವರ ಸಂಹಾರ ಮಾಡೋದಕ್ಕೆ ಬರ್ತಾನೆ. ನಾವು ದುಷ್ಟ ಕೆಲಸ ಮಾಡಿ ಆ ದೇವರಿಂದ ಸಂಹಾರ ಆಗಬೇಕು, ಶಿಷ್ಟ ಕೆಲಸ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮ್ಮೊಳಗ ಆ ಪರಿವರ್ತನೆ ತಂದುಕೊಂಡು ಹುಷಾರಾಗಬೇಕು. ಈ ಕ್ಷಣದಿಂದಲೇ ಹುಷಾರಾಗ್ಲಕ್ಕ ಸಾಧ್ಯ ಅದ. ಬರ್ಲಿ ಕೃಷ್ಣ ಬಂದಾಗ ನೋಡೋಣ ಅಂತ ಕಾಯ್ಕೊಂಡು ಕೂತ್ರ ಏನ್ ನೋಡ್ತೀರ? ಅವಾಗ ಪಾಪದ ಕೂಡ ತುಂಬಿಕೊಂಡು ಏನ್ ಮಾಡ್ಬೇಕು ಅದು ಮಾಡ್ತಾನ. ಅದಕ್ಕೆ ದುಷ್ಟರು ಭ್ರಷ್ಟರು ಯಾವಾಗ ಸಜ್ಜನರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಕೊಡಲು ಆರಂಭಿಸುವರೋ ಆಗ ಉಪಾಸಕರು ಹೇ ಭಗವಂತ ಬಾರಪ್ಪ ಕಾಪಾಡಪ್ಪ ಅಂತ ಯಜ್ಞ ಯಾಗಾದಿಗಳನ್ನು ಮಾಡ ಹತ್ತುತ್ತಾರೆ. ಏಕೆಂದರೆ ಭಗವಂತನ ಅವತಾರ ಉಂಟಾಗಲಿ ಅಂತ. ಭಗವಂತನ ಅವತಾರವಾಯಿತು ಅಂದ್ರೆ ಜಗತ್ತಿನಲ್ಲಿನ ಅಶಿಸ್ತು ನಾಶವಾಗುತ್ತದೆ, ಒಂದು ವ್ಯವಸ್ಥೆ ಜಾರಿಗೆ ಬರುತ್ತದೆ. ಜಗತ್ತಿನ ಮಾಲೀಕನಿಗೆ ಕರೆಯುತ್ತಾರೆ, ಆತ ಬಂದು ರಕ್ಷಣೆ ಮಾಡುತ್ತಾನೆ. ಎಲ್ಲ ಒಳ್ಳೆ ಜನರು ಈ ಜಗತ್ತಿನ ಮಾಲೀಕನ ಕರೀತಾರ. ನಿಂದ ಜಗತ್ತೆಲ್ಲ ಹಾಳು ಮಾಡ್ಲಕತ್ತಾರ ಈ ಬುದ್ಧಿಗೇಡಿಗಳು, ಅವಿವೇಕಿಗಳು, ಭ್ರಷ್ಟರು, ನೀಚರು, ಭಂಡರು ಎಲ್ಲರೂ ಕೂಡಿ ಹಾಳು ಮಾಡ್ಲಕತ್ತಾರ ಅಂತೇಳಿ ಇವರೆಲ್ಲರೂ ಕೂಡಿ ಕಾಂಪ್ಲೇಂಟ್ ಕೊಡ್ತಾರ. ಅವ ಬರ್ತಾನ, ಎಲ್ಲರಿಗೆ ನೆಟ್ಟಗೆ ಮಾಡ್ತಾನ, ಒಂದು ವ್ಯವಸ್ಥೆ ಮತ್ತೆ ಜಾರಿಗೆ ಬರ್ತದ. ಈಗಿರೋ ವ್ಯವಸ್ಥೆ ಏನಾಗ್ಯದ ಅಂತಂದ್ರ ಸತ್ಯನಾಶ ಆಗ್ಯದ. ಈಗ ಸತ್ಯನೇ ಇಲ್ಲ ಅದ್ರೊಳಗೆ. ಕೋರ್ಟಿಗೆ ಹೋದವನಿಗೆ ನ್ಯಾಯ ಸಿಗ್ತದ ಅನ್ನೋದು ಗ್ಯಾರಂಟಿ ಇಲ್ಲ. ದವಾಖಾನಿಗೆ ಹೋದವನಿಗೆ ಆರೋಗ್ಯ ಸಿಗ್ತದತ್ತ ಗ್ಯಾರಂಟಿ ಇಲ್ಲ. ಶಾಲಿಗೆ ಹೋದವನಿಗೆ ಜ್ಞಾನ ಸಿಗ್ತದತ್ತ ಗ್ಯಾರಂಟಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದವನಿಗೆ ರಕ್ಷಣೆ ಸಿಗ್ತದತ್ತ ಗ್ಯಾರಂಟಿ ಇಲ್ಲ. ಎಂತ ಅಸ್ಥಿರವಾದ ಕಾಲ ಇದು. ಸಾಹುಕಾರನ ಮನೆಯಲ್ಲಿ ನಾಯಿ ಸಾಕಿರುತ್ತಾರೆ. ಸಾಹುಕಾರನ ಮನೆಗೆ ಕಳ್ಳರು ನುಗ್ಗಿದರೆ ನಾಯಿಗಳು ಬೊಗಳುತ್ತವೆ. ಆಗ ಕಳ್ಳರು ಅಂಜೆ ಹಿಂದಕ್ಕೆ ಸರಿಯುತ್ತಾರೆ. ಅಕಸ್ಮಾತ್ ಸಾಹುಕಾರನ ಮಿತ್ರರು ಬಂದರೆ ಆಗಲೂ ನಾಯಿಗಳು ಬೊಗಳುತ್ತವೆ. ಆಗ ಆ ಮಿತ್ರರು ಸಾಹುಕಾರನನ್ನು ಕರೆಯುತ್ತಾರೆ, ನಿನ್ನ ನಾಯಿಗಳನ್ನ ಕಟ್ಟಿ ಹಾಕಿಕೊಳ್ಳುವಾರಪ್ಪ ಅಂತ. ಸಾಹುಕಾರ ಬಂದು ನಾಯಿಗಳನ್ನು ಹತ್ತಿಕ್ಕಿ ತನ್ನ ಮಿತ್ರರನ್ನು ಒಳಗೆ ಕರೆದುಕೊಳ್ಳುತ್ತಾನೆ. ಸಾಹುಕಾರ ನಾಯಿಗಳಿದ್ದಂಗಂತೇವೆ ದುಷ್ಟ ಜನರು. ದುಷ್ಟರ ಕಾಟಕ್ಕೆ ಬೇಸತ್ತ ಉಪಾಸಕರು ಭಗವಂತನನ್ನ ಕರೆಯುತ್ತಾರೆ. ಕಳ್ಳರನ್ನು ಕಂಡು ಬೊಗಳಿದಾಗ ಅವರನ್ನು ಹಿಡಿದು ಶಿಕ್ಷಿಸುತ್ತಾನೆ. ಅದೇ ರೀತಿ ದುರ್ಜನರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗೋಸ್ಕರ ಸಾಹುಕಾರನ ಉಪಾಧಿಯಲ್ಲಿ ಪರಮಾತ್ಮ ಅವತರಿಸಿ ಬರುತ್ತಾನೆ. ರಾಮಕೃಷ್ಣಾದಿಗಳ ಅವತಾರವಾಗಲು ಉಪಾಸಕರ ಪ್ರಾರ್ಥನೆಯೇ ಕಾರಣವಾಗಿರುತ್ತದೆ. ನಮ್ಮ ಅವತಾರ ಎದಕ್ಕಾಗ್ಯದ? ನಮ್ಮ ಕರ್ಮ ಫಲಭೋಗಗಳನ್ನು ಅನುಭವಿಸುವುದಕ್ಕೆ ನಮ್ಮ ಅವತಾರ ಆಗ್ಯದ. ರಾಮಕೃಷ್ಣಾದಿಗಳ ಅವತಾರಕ್ಕ ಅವ್ರ ಕರ್ಮಾದಿಗಳಲ್ಲ, ಉಪಾಸಕರ ತಪಸ್ಸು, ಉಪಾಸಕರ ಪ್ರಾರ್ಥನೆಗಾಗಿ ಆತ ಬಂದಿದ್ದಾನೆ.
ರಾಮಕೃಷ್ಣರ ಅವತಾರ ಯಾಕೆ ಬಂದದ? ಉಪಾಸಕರ ತಪಸ್ಸು, ಉಪಾಸಕರ ಪ್ರಾರ್ಥನೆ. ಉಪಾಸಕರು ಅಂತಂದ್ರೆ ಅವ್ರೇನು ಕೆಟ್ಟವರಲ್ಲ, ಜ್ಞಾನಿಗಳೇ ಭಾರಿ ಶ್ರೇಷ್ಠ ಅಂತಲ್ಲ. ಉಪಾಸಕರೂ ಶ್ರೇಷ್ಠ, ಕರ್ಮಿಗಳೂ ಶ್ರೇಷ್ಠ, ಜ್ಞಾನಿಗಳೂ ಶ್ರೇಷ್ಠ. ರಾಮಕೃಷ್ಣಾದಿಗಳ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ ಅಂತ ಈಶ್ವರನು ಸಂಕಲ್ಪ ಮಾಡುತ್ತಾನೆ. ಆ ಈಶ್ವರ ಸಂಕಲ್ಪದಿಂದ ವಿಶೇಷ ನಾಮ, ವಿಶೇಷ ರೂಪ, ಆ ನಾಮ ರೂಪ ರಹಿತ ಈಶ್ವರನಲ್ಲಿ ರಾಮಕೃಷ್ಣಾದಿಗಳು ಅಂದರೆ ಪೀತಾಂಬರಧಾರಿಗಳಾಗಿ ಶ್ಯಾಮ ಸುಂದರರಾಗಿ ವಿಗ್ರಹ ರೂಪದಲ್ಲಿ ಉತ್ಪತ್ತಿಯಾಗುತ್ತಾರೆ. ಆ ವಿಗ್ರಹವು ಕರ್ಮದ ಆಧೀನವಾಗಿರುವುದಿಲ್ಲ. ಇದು ರಾಮಾಯಣ ಬಹಳ ದೊಡ್ಡದ, ಸಾಕಿ ಉಳಿದದ್ ನಾಳೆ ನೋಡ. ಇದೇನಂತ ದೊಡ್ಡ ವಿಷಯ ಅಲ್ಲ, ಸುಮ್ ಜನರಲ್ ಕರ್ಮ ಸಿದ್ಧಾಂತ. ಹೌದಾ? ಇಲ್ಲ ಏನ್ ಇದಕ್ಕೇನು ಬಹಳ ಡೀಪಾಗಿ ಹೇಳಕ್ ಹೋಗ್ಬೇಕ? ಇದಕ್ಕ ಅವತಾರಿ ಪುರುಷರ ಅವಶ್ಯಕತೆ, ಅವತಾರ ಪುರುಷರ ಅವಶ್ಯಕತೆ ಯಾವಾಗ ಆಗ್ತದ? ಜಗತ್ತಿನೊಳಗೆ ಅಶಿಸ್ತು, ದುಷ್ಟತನ, ಸಜ್ಜನರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಬಂದಾಗ ಅವತಾರದ ಅವಶ್ಯಕತೆ ಆಗ್ತದ. ಆ ಅವತಾರದ ಅವಶ್ಯಕತೆ ಆದಾಗ ಯಾಕೆ ಅವನಿಗೆ ಸಜ್ಜನರು ಏನ್ ಮಾಡ್ತಾರೆ? ದೇವ್ರಿಗೆ ನೆನೆಸ್ತಿರ್ತಾರೆ. ನೆನೆಸೋ ಟೈಮ್ನೊಳಗ ಇವ್ರು ಏನ್ ಮಾಡ್ತಾರೆ? ದೇವ್ರಿಗೆ ಕಾಂಪ್ಲೇಂಟ್ ಕೊಟ್ಟು ಬಿಡ್ತಾರೆ. ಆ ಕಾಂಪ್ಲೇಂಟಿಗೆ ಅವ ಬರ್ತಾನ. ಅದಕ್ಕೆ ಅದೇನದ? ಈಶ್ವರನೇ ರಾಮನಾಗಿ ಬರ್ತಾನ, ಈಶ್ವರನೇ ಕೃಷ್ಣನಾಗಿ ಬರ್ತಾನ. ನಮ್ಮ ಪಾಲಿಗೆ ಈಶ್ವರನೇ ನಿಶ್ಚಲ ದಾಸನಾಗಿ ಬಂದನ ಇಲ್ಲ? ಈಶ್ವರನೇ ನಿಶ್ಚಲ ದಾಸ ಆಗ್ಯಾನ ಇಲ್ರಿ ನಮಗೆ? ಮತ್ತಿನ್ ಯಾರು ನಿಮಗೆ ಶ್ರೇಷ್ಠ ವ್ಯಕ್ತಿಗಳಾಗಿದ್ರಂತಂದ್ರೆ ಈಶ್ವರನೇ ಆ ವ್ಯಕ್ತಿಯ ರೂಪದಲ್ಲಿ ಬಂದನ. ನಿಶ್ಚಲ ದಾಸನಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ನಿಮಗೆ ಯಾರು ಅನಿಸರೇನು? ಇರಬಹುದು. ಇದ್ರೂ ಸಹಿತ ಈಶ್ವರನೇ ಆ ರೂಪದಲ್ಲಿ ನಿಮ್ಮ ಉದ್ಧಾರಕ್ಕೆ ಬಂದನು. ಅದಕ್ಕಿದ್ರ ಮುಂದಿನ ಕತೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾಳೆ ಕಂಟಿನ್ಯೂ ಮಾಡ್ಬೇಕು ರಾಮಕೃಷ್ಣರ ಕತೆ. ಸಾಕಲ್ಲಿ ಇವತ್ತ ಎಷ್ಟೈತಿ ಟೈಮ್? 7:50 ಬ್ರಹ್ಮಜ್ಞಾನದ ವಿಚಾರಕ್ಕಿಂತ ಇದು ಏನು ಶ್ರೇಷ್ಠವಾದ ವಿಚಾರ ಅಲ್ಲ. ಕರ್ಮ ಸಿದ್ಧಾಂತದ್ದು ಜನರಲ್ ವಿಚಾರ, ಸರಳವಾಗಿ ತಿಳ್ಕೊಂಡು ಹೋಗ್ಬೇಕಷ್ಟೆ. ಈಶ್ವರನ ಸಂಕಲ್ಪ ಹೆಂಗಾಗ್ತದ? ಒಂದನೇ ಸಂಕಲ್ಪ ಏನೊಂದು, ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಅವರ ಭೋಗಗಳನ್ನು ಕೊಟ್ಟು ಅವರಿಗೆ ಸುಖ ದುಃಖಗಳನ್ನು ಕೊಡೋದು. ಹೌದಲ್ರಿ? ಅದು ಪಾಲನೆ ಅಂತಾರ. ಮತ್ತೆ ಆ ಪಾಲನೆ ಮಾಡುವಾಗ ಅಲ್ಲಿ ಏನಾಗ್ತದ? ಜೀವಿಗಳಿಗೊಂದು ಕರ್ತೃತ್ವ ಶಕ್ತಿ ಇರುವ ಕಾರಣ ಆ ಒಂದು ತಮ್ಮ ಕರ್ತೃತ್ವ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡಂತ ಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗ ಅವ್ರಿಗೆ ಯಾರು ರಿಪೇರಿ ಮಾಡ್ಲಕ್ಕ ಆಗ್ಲಾರದಷ್ಟು ಕೆಟ್ಟ ಹೋಗ್ಬಿಟ್ಟಿದ್ರು ಅಂತಂದ್ರೆ, ಎಲ್ಲೋ ಒಬ್ಬ ಕೆಟ್ಟಿದ್ನು ಅಂತಂದ್ರೆ ಓಸು ಮಂದಿ ಕೂಡಿ ಅವನಿಗೆ ನೆಟ್ಟಿಗೆ ಮಾಡಬಹುದು. ಎಲ್ಲರೂ ಅವರೇ ಆದ್ರೆ
ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ಇಡೀ ಭೂಮಿಗೆ ಬೆಂಕಿ ಹಚ್ಚಿದ್ರೆ ಹೆಂಗ್ ನಿಂದಿರಿಸ್ತೀರಿ? ಒಲೆ ಹಚ್ಚಿದ್ರೆ ಎಲ್ಲೋ ಒಬ್ಬ ಕೆಟ್ಟನ, ಎಲ್ಲೋ ಒಬ್ಬ ಬುದ್ಧಿ ಕೆಟ್ಟದ ಅಂದ್ರೆ ಅಷ್ಟು ಮಂದಿ ವಿಧಾನಸೌಧ ತುಂಬಾ ಎಲ್ಲರೂ ಅಂತವ್ರೆ ತುಂಬಿದಾಗ ಏನ್ ಮಾಡ್ತೀರಿ? ಜಗತ್ತಿನ ತುಂಬಾ ಬರೀ ವಿಧಾನಸೌಧ ತುಂಬಾ, ವಿಧಾನಸೌಧದಾಗ ತುಂಬುತ್ತವ್ರು ಯಾರು? ನಾವೇ ಅಲ್ಲ, ಓಟ್ ಹಾಕಿ ಹೋಯ್ತು ನಾವೇ ಅಂತವ್ರಿಗೆ ಯಾರಿಸ್ತಂದು ಅಂತವ್ರಿಗೆಲ್ಲ ತುಂಬಿಸಿ ನಾವು ಅಷ್ಟೇ ಕೆಟ್ಟವ್ರು. ಹಿಂಗಿದ್ದತ್ನಾಗ ಏನಾಗ್ತದ? ಅದಕ್ಕೆ ರಿಪೇರಿ ಮಾಡೋ ದೊಡ್ಡ ಮಾಸ್ಟರ್ ಬರೀಬೇಕಾಗ್ತದೆ, ಸಣ್ಣ ರಿಪೇರಿ ನಿಂತ ಆಗಂಗಿಲ್ಲ ಅದು. ಅದಕ್ಕೆ ಅವನಿಗೆ ಮತ್ತೊಂದು ಸಂಕಲ್ಪ ಏನಪ್ಪಾ ಅಂತಂದ್ರ ಆ ಕರ್ಮಿಗಳಿಗೆ ಫಲ ಕೊಡೋದು ಒಂದ್ ರೀತಿ ಸಂಕಲ್ಪ, ಮತ್ತೆ ಈ ಉಪಾಸಕರಿಗೆ ದೇವರಿಗೆ ಯಾರ್ಯಾರು ನೆನೆಸ್ತಾರ ಅವರಿಗೆ ರಕ್ಷಣೆ ಮಾಡುವುದಕ್ಕ ಸ್ವತಃ ತಾನೇ ಬರ್ತಾನ ರಾಮನ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ ಬಂದು ಅವನ ಸಂಕಲ್ಪ ನನ್ನ ಮೂರ್ತಿ ಎಲ್ಲರಿಗೆ ಕಾಣಂಗಾಗ್ಲಿ, ಎಲ್ಲ ಕಡೆ ಫೇಮಸ್ ಆಗ್ಲಿ ಅಂತ ಹೇಳಿ. ಅದಕ್ಕೆ ಇದರ ಮುಂದಿನ ಭಾಗ ರಾಮಕೃಷ್ಣರ ಅವತಾರ ಅವರವರ ಕರ್ಮಗಳಿಂದ ಆಗಿಲ್ಲ, ಉಪಾಸಕರ ಪ್ರಾರ್ಥನೆಯಿಂದ ಆಗ್ಯದ. ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರೆ. ಮುಂದಿಂದ ಇದೇ ಸರಳ ಕಥೆ ಇರ್ತದ, ಈಜಿದಾಗ ತಿಳ್ಕೋತ ಹೋಗಂತ್ರಿ. ಮುಂದೆ ಎದ್ರ ಸಲುವಾಗಿ ಇಷ್ಟು ಹೇಳಕತ್ತಾರ? ಇಂದ್ರಿಯಗಳಿಗೆ ಬ್ರಹ್ಮಜ್ಞಾನ ಆಗುವುದಿಲ್ಲ, ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯ ಬೇಕಾಗಿಲ್ಲ ಅನ್ನೋ ಮಾತಿಗೆ ಇವರೆಲ್ಲ ಇಂದ್ರಿಯಗಳಿಂದ ಏನು ಆತವ, ಎಂತ ಕೆಲಸಗಳಾಗ್ತವ ಇದೆಲ್ಲ ಹೇಳ್ಕೊತ ಹೋಗ್ತಾರೆ. ಈಗ ಏನ್ ಡೌಟ್ಸ್ ಏನಾರ ಅದಾವಲ್ರಿ ಇದ್ರಾಗ ಇವತ್ತು ಹೇಳಿದ್ರಾಗ? ಸುಮ್ ಸರಳ ಅದ, ಏನಂತದು ದೊಡ್ಡ ವಿಷಯ ಅಲ್ಲದು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಎಲ್ಲರಿಗೂ ಶರಣ. ಇದುವರೆಗೆ ಶುದ್ಧಬ್ರಹ್ಮಣ್ಯ ಸದ್ಗುರುಗಳಾದ ಶ್ರೀ ಶರಣಬಸವ ಸ್ವಾಮಿಗಳು ಇಂದ್ರಿಯಗಳಿಗೆ ಬ್ರಹ್ಮ ಗೋಚರನಲ್ಲ ಅಂತ ಈ ಒಂದು ಭಕ್ತರ ದುಷ್ಟರ ನಾಶಕ್ಕಾಗಿ ಮತ್ತು ಶಿಷ್ಟರ ಪಾಲನೆಗಾಗಿ ಈಶ್ವರನೇ ಮಹಾಪುರುಷರ ಒಂದು ಅವತಾರ ತಾಳಿ ಬಂದು ರಕ್ಷಣೆ ಮಾಡ್ತಾನ, ದುಷ್ಟರನ್ನ ಶಿಕ್ಷಿಸ್ತಾನ. ಮತ್ತ ಈ